ಎಕ್ಸಾಮ್ಸ್ ಇದೆ, ಯಾವ್ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಅವ್ರ ಇಂಟ್ರೆಸ್ಟ್ ತಿಳ್ಕೊಳೋದಿಲ್ಲ ನಮ್ ಪೇರೆಂಟ್ಸ್ ಮೇನ್. ಈಗ ಎಲ್ಲ ನೀಟ್ ಹೋಗ್ತಾ ಇದಾರೆ, ನೀಟ್ಗೆ ಪುಷ್ ಮಾಡ್ತಾರೆ, ಜೆ ಅಂದ್ರೆ ಜೆಇನೇ ಪುಷ್ ಮಾಡ್ತಾರೆ. ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ಸ್ಕೂಲ್ ಡೇಸ್ ಅಲ್ಲಿ ನಮ್ ಟೀಚರ್ಸ್ ಏನು ನೀಟು ಜೆ ಬಿಟ್ರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ ಅಂತ ತೋರಿಸಿದ್ರು ನಮಗೆ, ರೋಸ್ ಅಂತಾರೆ. ಹಾಗಾಗಿ ನೀವು ಸೈಲೆಂಟ್ ಆಗಿ ಪ್ರಿಪೇರ್ ಆಗಿ, ಹಾಗಾಗಿ ನಿಮ್ಮ ಮೇಲೆ ಪ್ರೆಷರ್ ಬಿಲ್ಡ್ ಆಗಲ್ಲ. ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಸ್ಪೆಷಲ್ ಗೆಸ್ಟ್ ಕೇವಲ ಅವ್ರ ಸಕ್ಸಸ್ಸಿಂದ ಸ್ಪೆಷಲ್ ಗೆಸ್ಟ್ ಅಂತ ಆಗಿಲ್ಲ, ಬದಲಾಗಿ ನಮ್ಮ ಇನ್ಸ್ಟಿಟ್ಯೂಷನ ಕಾರ್ಯವಿಧಾನದ ಒಂದು ಶೈಲಿನೇ ಬದಲಾವಣೆ ಮಾಡಿದ್ದಾರೆ. ಅಂದರೆ ಇಷ್ಟು ದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ IAS KSಗೆ ನಾವು ಮಾಡ್ತಿದ್ದಂಥವ್ರು, ಈ ಒಂದು ಹುಡುಗ ಚಿಕ್ಕ ವಯಸ್ಸಿನಲ್ಲೇ ಕಾಂಪಿಟೇಟಿವ್ ಆ್ಯಂಗಲಿಂದ ಪ್ರಿಪೇರ್ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಿಷ್ಟು ಚಿಕ್ಕ ವಯಸ್ಸಲ್ಲಿ ಈತ ಪ್ರಿಪೇರ್ ಮಾಡ್ತಿದ್ದಾನೆ, ಏನು ಇದು ಮಾಡ್ಬೋದು, ಅವನ ಐಡಿಯಾ ನಂಗೆ ಗೊತ್ತಿರಲಿಲ್ಲ. ದೆನ್ ವೆನ್ ಈ ಕೇಮ್ ಟು PU ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್, ಸೆಕೆಂಡ್ PUಕ್ಕಿಂತ ಮುಂಚೆನೇ ಅವನು ಒಂದು ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್, ದಟ್ ಈಸ್ ಕ್ಲಾಟ್ ಎಕ್ಸಾಮಿನೇಷನ್. ಏನು ನೀವು IIT ಆಮೇಲೆ ನೆಕ್ಸ್ಟು IIM ಇದಕ್ಕೆಲ್ಲಾದರೂ ನಾವು ಕ್ಯಾಟ್ ಎಕ್ಸಾಮ್ಸು, ನೀಟ್ ಎಕ್ಸಾಮ್ಸ್, JEE ಬರಿತೀವಲ್ಲ, ಆ ಥರ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಲಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಕ್ಲಾಟ್ ಎಕ್ಸಾಮ್ ಬರೀಬೇಕು. ಆ ಒಂದು ಎಕ್ಸಾಮ್ನಲ್ಲಿ ಕಷ್ಟ ಬಿದ್ದು ಓದಿ ಚಿಕ್ಕರಿಂದನೇ ಕಾಂಪಿಟೇಟಿವ್ ಆ್ಯಂಗಲಿಂದ ಅವರು ಪ್ರಿಪೇರ್ ಮಾಡಿ ಸಕ್ಸಸ್ ಆಗಿಬಿಟ್ಟು ಇವತ್ತು ಅವರು ಒನ್ ಆಫ್ ದಿ ದಾವಣಗೆರೆ ಸೆಲೆಬ್ರಿಟಿ ಕೂಡ ಆಗಿದ್ದಾರೆ. ಸೊ ಈ ಚಿಕ್ಕ ವಯಸ್ಸಿನಲ್ಲೇ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲಿಗೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಬೆಂಗಳೂರು ಅಂದಾಗ ಕಾಂಪಿಟೇಷನ್ ಥ್ರೂ ಔಟ್ ಕಂಟ್ರಿಯಿಂದ ಎಲ್ಲರೂ ಬೆಂಗಳೂರಿಗೆ ಬರ್ಬೇಕಂತ ಪ್ಲಾನ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ನಮ್ಮ ಬೆಂಗಳೂರು, ನಮ್ಮ ಕನ್ನಡ ಹುಡುಗ, ನಮ್ಮ ದಾವಣಗೆರೆ ಹುಡುಗ ಇಲ್ಲಿ ನಮ್ಮ ಜೊತೆ ಪ್ರಿಪೇರ್ ಆಗಿಬಿಟ್ಟು ಈ ಒಂದು ಸಾಧನೆನ ಮಾಡಿದ್ದಾರೆ. ಹಾಗಾಗಿ ಐ ವಾಂಟ್ ಟು ವೆಲ್ಕಮ್ ಅವರ್ ಬಿಲವ್ಡ್ ಸ್ಟೂಡೆಂಟ್ ಕೌಸ್ತುಭ್. ವೆಲ್ಕಮ್ ಕೌಸ್ತುಭ್. ನಮಸ್ತೆ ಸರ್. ಓಕೆ, ಸೊ ಹಾಗಾಗಿ ಈಗ ಇದನ್ನ ನೀವು ಇಂಟರ್ವ್ಯೂ ಅಂತ ತಗೊಂಬೇಡ್ರಿ. ಚಿಕ್ಕ ಮಕ್ಕಳಾಗ್ಲಿ ಪೇರೆಂಟ್ಸ್ ಆಗಲಿ ಎಲ್ಲರಿಗೂ ಕೂಡ ನಾವು ಏನು ಮಾಡ್ತಿದೀವಿ ಅಂದರೆ ಅವ್ರ ಜೊತೆ ಮುಕ್ತವಾಗಿ ಒಂದ್ಸತಿ ಮಾತಾಡೋಣ. ಅವ್ರು ಏನು ಮಾಡಿದ್ರು, ಏನು ಓದಿದ್ರು ಅಂತ ಕುಲ್ಲಂ ಅವ್ರದನ್ನ ಸತ್ಯ ವಿಚಾರಗಳನ್ನು ಹೇಳ್ತಾರೆ. ಅದನ್ನ ಹೇಳ್ತಾ ಸ್ಟೂಡೆಂಟ್ಸ್ಗೆ ಅವ್ರು ಹೆಂಗೆ ಪ್ರಿಪೇರ್ ಮಾಡಬೇಕು, ಅವರು ಈ ಥರ ಕಾಂಪಿಟೇಟಿವ್ ಆ್ಯಂಗಲಲ್ಲಿ ಬೆಳಿಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಮಾಹಿತಿ ಕೊಡ್ತಾ ಹೋಗ್ತಾರೆ. ರೆಡಿನಾ ಕೌಸ್ತುಭ್? ಎಸ್. ಸೊ ಕೌಸ್ತುಭ್, ಯಾರು ನೀವು? ಇಂಟ್ರಡಕ್ಷನ್ ಏನು ನಿಮ್ಮದು? ನೀವು ಎಲ್ಲಿ ಓದಿದ್ದು, ಏನು ಕತೆ? ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕೌಸ್ತುಭ್ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದಾವಣಗೆರೆಯಲ್ಲಿ. ನನ್ನ ಪ್ರೈಮರಿ ಸ್ಕೂಲಿಂಗ್ ನಾನು ಕಂಪ್ಲೀಟ್ ಮಾಡಿದ್ದು ಲೂಟ್ಸ್ ಬಾಯ್ಸ್ ಸ್ಕೂಲಲ್ಲಿ, ಇಲ್ಲೇ ದಾವಣಗೆರೆಯಲ್ಲಿ PG ಎಕ್ಸ್ಟೆನ್ಷನ್ ಇದೆ. ನನ್ನ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲನ್ನು ನಾನು ರಾಷ್ಟ್ರೋತ್ತಮ ವಿದ್ಯಾಕೇಂದ್ರ CBSEಲಿ ಕಂಪ್ಲೀಟ್ ಮಾಡಿ ನನ್ನ PUನ RGಲಿ ಕಂಪ್ಲೀಟ್ ಮಾಡಿದ್ದೀನಿ. ಸದ್ಯ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ 2022 ಕ್ರ್ಯಾಕ್ ಮಾಡಿ NLSಗೆ ಹೋಗೋಕ್ಕೆ ತಯಾರಾಗಿದ್ದೀನಿ. ವೆರಿ ಗುಡ್. ಈಗ ನಿಮಗೆ ಟೈಮ್ ತುಂಬಾ ಕಮ್ಮಿ ಇದೆ. ಈಗ ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದವರೆಲ್ಲ ಮುಂದೆ ನಮಗೆ ಸಿಗೋದಿಲ್ಲ. ಈ ಟೈಮಲ್ಲಿ ನಿಮ್ಮ ಪ್ರಿಪ್ರೇಷನ್ಸ್ ಆಲ್ರೆಡಿ ನ್ಯಾಷನಲ್ ಲಾ ಸ್ಕೂಲಿಂದ ಕ್ಲಾಸಸ್ ಆನ್ಲೈನ್ ಸ್ಟಾರ್ಟ್ ಆಗಿದ್ರು ಕೂಡ ಒಂದು ಸ್ವಲ್ಪ ಟೈಮನ್ನ ನೀವು ನಮ್ಮ ಹುಡುಗರಿಗೆ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಬಂದಿದ್ದೀರಾ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಈಗೇನಾಗಿದೆ ಅಂದರೆ ಚಿಕ್ಕ ಮಕ್ಕಳು ಅಂದರೆ ಈಗ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಇರುವಂಥ ಹುಡುಗರು ಇವ್ರೇನು ಮಾಡಿದ್ದಾರೆ, ಈಗ ನಮ್ಮ ಜೊತೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಾವು ಕಾಪರೇಜ್ ಪ್ರಥಮ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕದ್ರಿಂದನೇ ಕಾಂಪಿಟೇಟಿವ್ ಆ್ಯಂಗಲಿಂದ ಅವ್ರು ಡೆವಲಪ್ ಮಾಡ್ಬೇಕಂತ. ಅದಕ್ಕೆ ಪ್ರೇರಣೆನೇ ನೀವು ಮತ್ತು ಸುಚೇತನ, ನೀವಿಬ್ಬರು ಏನು ಕ್ರ್ಯಾಕ್ ಮಾಡಿದ್ರೆ ನೀವೇ ಪ್ರೇರಣೆ. ಹಾಗಾಗಿ ಈಗ ನಿಮ್ಮ ಒಂದು ಚೈಲ್ಡ್ಹುಡ್ ಅಥವಾ ನಿಮ್ಮ ಬಾರ್ನ್ ಆ್ಯಂಡ್ ಬ್ರಾಟಪ್ ಹೆಂಗಿತ್ತು? ಈಗ ನೀವು ಇನಿಷಿಯಲಿ ನೀವು ಈ ಥರ ಕಾಂಪಿಟೇಟಿವ್ ಆ್ಯಂಗಲ್ ಪ್ರಿಪೇರ್ ಮಾಡ್ಬೇಕಂದಾಗ ನಿಮ್ಮ ಮನೆ ವಾತಾವರಣ ಹೆಂಗಿತ್ತು? ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ? ನಾನು, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಸಿಸ್ಟರ್ಸ್. ಇಬ್ಬರು ಸಿಸ್ಟರ್ಸ್ ಇದ್ದೀರಾ. ಚಿಕ್ಕರಿಂದನೇ ಕಾಂಪಿಟೇಟಿವ್ ಆ್ಯಂಗಲಿಂದ ಪ್ರಿಪೇರ್ ಮಾಡ್ಬೇಕಂತ ನಿಮಗೆ ಯಾರಾದರೂ ಪುಷ್ ಮಾಡಿದ್ರ? ನಮ್ಮ ತಂದೆನೇ ಮೇನ್ ರೀಸನ್ ಇದಕ್ಕೆ. ಯಾಕಂದ್ರೆ ಅವರೊಬ್ಬ ಅಡ್ವೊಕೇಟ್ ಆಗೋಕ್ಕೂ ಮುಂಚೆನೆ ಅವ್ರು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಯಾರ ಸಪೋರ್ಟ್ ಇಲ್ದೇನೆ, ಕೋಚಿಂಗ್ ಇಲ್ದೇನೆ ಅದು ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಅವ್ರಿಗೆ ನನ್ನ ಮಗ ಏನಾದ್ರು ಆಗ್ಬೇಕು ಅನ್ನೋ ಒಂದು ಕನಸಿತ್ತು. ಸೊ ಅದನ್ನ ಈಗ ಇದು ಒಂದು ಫಸ್ಟ್ ಸ್ಟೆಪ್ ಅಂತ ನಾನು ಅನ್ಕೊಂತೀನಿ. ಸೊ ಹಂಗಂದ್ರೆ ಅನ್ಸುತ್ತಾ ಕೌಸ್ತುಭ್, ಚಿಕ್ಕ ವಯಸ್ಸಿನಲ್ಲೇ ಈ ತರದೆಲ್ಲ ಎಕ್ಸಾಮ್ಸ್ ಕಾಂಪಿಟೇಟಿವ್ ಆ್ಯಂಗಲ್ ಇದೆ ಅಂತ ನಿಮ್ ತಲೆಗೆ ತುಂಬಿರೋದ್ರಿಂದಾನೇ ಬಂತೇ ಬರ್ತು, ಅದರ್ವೈಸ್ ಇಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಮ್ಮ ಟೀಚರ್ಸ್ ಏನು ನೀಟು JEE ಬಿಟ್ರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ ಅಂತ ತೋರಿಸಿದ್ರು ನಮಗೆ ಆಕ್ಚುಲಿ. ಅಂಡ್ ಅವ್ರು ಅದ್ ಹೇಳ್ತಿದ್ರು ಬಿಟ್ರೆ ಅದ್ರದ್ದೇನು ಕೋಚಿಂಗು ನಮಗೇನು ಒಂದು ಬೇಸಿಕ್ ಸಹ ಹೇಳ್ತಾ ಇದ್ದಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಏನ್ ನಮಗೆ ಪುಷ್ ಮಾಡಿದ್ರು ಅದೇ ನನಗೆ ಒಂದು ರೀಸನ್ ಅಂತ ಅನ್ಸುತ್ತೆ. ಓಕೆ, ಸೊ ಹಾಗಾಗಿ ಇಟ್ ಈಸ್ ಯುವರ್ ಫ್ಯಾಮಿಲಿ ಹೂ ಇಸ್ ಅ ಬ್ಯಾಕ್ ಬೋನ್, ಅವರೇ ನಿಮಗೆ ಪ್ರಮೋಟ್ ಮಾಡ್ತಿರೋದು. ಹಾಗಾದ್ರೆ ನಿಮ್ಮ ಅಕ್ಕ ಅಂದಿರು ಪ್ರಿಪೇರ್ ಮಾಡಿದ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಥವಾ ನೀವೇ
ಇಲ್ಲ ಸರ್, ಅಕ್ಕಂದ್ರೇನಿಲ್ಲ. ಅವರು ನೀಟ್ಗೆ ಪ್ರಿಪೇರ್ ಆಗ್ತಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರದ್ದು ಕ್ಲಿಯರ್ ಆಗಲಿಲ್ಲ. ಸೊ ಅವರು ಇಂಜಿನಿಯರಿಂಗ್ ಫೀಲ್ಡಲ್ಲೇ ಮೂವ್ ಆಗಿ ಈಗ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಈಗ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಫಸ್ಟ್ ಪರ್ಸನ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಚಿಕ್ಕ ವಯಸ್ಸಿನಲ್ಲೇ ನೀವು ಪ್ಲಾನ್ ಮಾಡ್ಕೊಂಡಿರೋದು. ಓಕೆ, ನಿಮ್ಮ ಒಂದು ಚೈಲ್ಡ್ಹುಡ್ ಸ್ಕೂಲಿಂಗ್ ಡೇಸ್ ಹೆಂಗಿತ್ತು? ಅಂದ್ರೆ ನೀವು ಬಹಳ ತರಲೇ ಇದ್ರಾ ಅಥವಾ ಫಸ್ಟಿಂದನೇ ಸ್ಟೂಡಿಯೋಸ್ ಆಗಿ ಓದ್ತಿದ್ರಾ? ಯಾಕಂದ್ರೆ ಏನಾಗುತ್ತೆ ಕೌಸ್ತು, ನಮಗೆ ಬರೋಂಥ ಕೆಲವರು ಪೇರೆಂಟ್ಸ್ಗಳು ಏನು ಕೇಳ್ತಾರೆ ಅಂದ್ರೆ, ನಮ್ಮ ಮಗ ಫುಲ್ ಅಡ್ಡಾಡ್ತಿರ್ತಾನೆ, ಏನು ಓದೋದೇ ಇಲ್ಲ, ಹಂಗಾಗಿ ಮುಂದೊಂದು ಭವಿಷ್ಯ ಏನೋ ಎತ್ತೋ ಹಂಗೆ ತಿರುಗ್ತಿರ್ತಾರೆ. ಹಂಗಾಗಿ ನೀವ್ ಹೆಂಗಿದ್ರಿ? ಸ್ಟೂಡಿಯಸ್ ಇದ್ರಾ? ನಾನು ತುಂಬ ಸ್ಟೂಡಿಯಸ್ ಅಂತ ನಾನು ಹೇಳಕ್ ತಯಾರಿಲ್ಲ, ಟು ಬಿ ಫ್ರ್ಯಾಂಕ್. ಯಾಕಂದರೆ ನಾನು ತುಂಬ ಹೊರಗಡೆನೇ ಇರ್ತಿದ್ದೆ ಆಟ ಆಡ್ಕೊಂಡು ಚೈಲ್ಡ್ಹುಡ್ಡಲ್ಲಿ. ಏನು ತುಂಬ ರ್ಯಾಂಕ್ ಸ್ಟೂಡೆಂಟು ಅಲ್ಲ, ಟು ಬಿ ಫ್ರ್ಯಾಂಕ್. ಯಾಕಂದರೆ ಅವರೇಜ್ ಆಗೇ ಇದ್ದು ನಾರ್ಮಲಾಗಿ ಓದ್ತಾ ಇದ್ದೆ. ಬಟ್ ನನಗೆ ಸೀರಿಯಸ್ನೆಸ್ ಅಂತ ಬಂದಿದ್ದೆ PU ಆದಮೇಲೆ. ಅಲ್ಲಿ ತನಕ ನಾನು ಒಬ್ಬ ಮೀಡಿಯಾಕರ್ ಸ್ಟೂಡೆಂಟ್ ಆಗೇ ಇದ್ದೆ. ಓಕೆ, ದೆನ್ ನಿಮ್ಮ ಹಾಬೀಸ್ ಬಂದ್ಬಿಟ್ಟು ನಾನು ತುಂಬ ಸ್ಪೋರ್ಟ್ಸ್ ತುಂಬ ಇಂಟ್ರೆಸ್ಟ್. ನಾನು ಸ್ಪೋರ್ಟ್ಸ್ ಆಡ್ತಿದ್ರಿ? ಬಾಸ್ಕೆಟ್ಬಾಲ್ ಆಡ್ತಿದ್ದೀನಿ, ಸ್ಟೇಟ್ ಲೆವೆಲ್ ಆಡಿದ್ದೀನಿ ಬಾಸ್ಕೆಟ್ಬಾಲ್, ಫುಟ್ಬಾಲ್, ಎಲ್ಲ ತರ ಕ್ರಿಕೆಟ್, ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಆಡ್ತೀನಿ. ಅಲ್ಲ, ಯಾಕೆ ನನಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಇನ್ಫ್ಯಾಕ್ಟ್ ಇದೆಲ್ಲದೂ ಕೂಡ ನಾವು ಕಾಪರೇಜ್ ಪ್ರಥಮ್ 6th ಸ್ಟ್ಯಾಂಡರ್ಡ್ to 10th ಸ್ಟ್ಯಾಂಡರ್ಡ್ ನಾವು ಟ್ಯೂಷನ್ಸ್ ವಿತ್ ಕಾಂಪಿಟೇಟಿವ್ ಅಂಡ್ ಅಕಾಡೆಮಿಕ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಪೇರೆಂಟ್ಸ್ ಇಂದ ಇವೆಲ್ಲ ಪ್ರಶ್ನೆಗಳು, ಅವರೆಲ್ಲಾ ಪ್ರಶ್ನೆಗಳನ್ನು ನನ್ನ ಕಡೆ ಜೋಡಿಸ್ಕೊಂಡ್ಬಿಟ್ಟು ನಿಮಗೆ ಕೇಳಿಸಿದ್ದೀನಿ. ಯಾಕಂದ್ರೆ ನಾನ್ ಹೇಳಿದ್ರೆ ಏನಾಗುತ್ತೆ, ಇವ್ರ ಇನ್ಸ್ಟಿಟ್ಯೂಷನ್ ಅಲ್ಲಿ ಇವರೇ ಬಿಲ್ಡಪ್ ಕೊಡ್ತಿದಾರಪ್ಪ ಅಂತ. ನೀನೀಗ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ನೀನ್ ಹೇಳಿದ್ದನ್ನ ಡಬಲ್ ಕೋಟ್ಸ್ ಹಾಕೊಂಡು ಈಗ ಬರ್ಕೊಂತಾರೆ. ಸೊ ಆ ಕಾರಣದಿಂದ ಈಗ ಹಾಗಾದ್ರೆ ಮಕ್ಕಳು ಈಗ ಸ್ಪೋರ್ಟ್ಸ್ ಗಿಡ್ಸ್ ಇದ್ದವರೆಲ್ಲ ಜಾಸ್ತಿ ಪ್ರೆಷರೈಸ್ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಅವ್ರು ಮಾಡ್ಕೊಂಡು ಮಾಡ್ಬೋದಲ್ವಾ? ಆಬ್ವಿಯಸ್ಲಿ ಮಾಡ್ಬೋದು ಸರ್. ಯಾಕಂದ್ರೆ ನನಗೆ ಗೊತ್ತಿರೋ ನಮ್ಮ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕರಿಯರ್ ಆಗಿ ತಗೊಂಡು ಜೊತೆಗೆ ಅವರ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋರು ಇದ್ದಾರೆ, ಬೆಸ್ಟ್ ಎಕ್ಸಾಂಪಲ್ ಇದ್ದಾರೆ. ಹಾಗಾಗಿ ಒಂದೇ ದಾರಿಲಿ ಹೋಗಿ ಬರೀ ಓದ್ಬೇಕಂತಾನೆ ಅದ್ ಅನ್ಕೋಬಾರ್ದು. ಯಾಕಂದ್ರೆ ಸ್ಪೋರ್ಟ್ಸ್ ನಮ್ಮನ್ನ ಮೆಂಟಲಿ ಮತ್ತು ಫಿಸಿಕಲಿ ಬೋತ್ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಅದು ಇಟ್ಸ್ ಅ ಪೇಮೆಂಟ್ ಫಾರ್ ಅವರ್ ಫ್ಯೂಚರ್ ಡೆವಲಪ್ಮೆಂಟ್ ಬೋತ್ ಇನ್ ಕಾಂಪಿಟೇಟಿವ್ ಅಂಡ್ ಇನ್ ಅವರ್ ಅಕಾಡೆಮಿಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್. ಈಗ ಮೇನ್ ಪ್ರಶ್ನೆ, ದಿನಕ್ಕೆ ಎಷ್ಟು ಅವರ್ ಓದ್ತಿದ್ರಿ? ಎಲ್ಲರೂ ಕೇಳ್ತಾರೆ ಇದನ್ನ. ನೀವೇನ್ 16 ಗಂಟೆ ಓದ್ತಿದ್ರಾ? ಇಲ್ಲ ಸರ್, ಇಲ್ಲ. ಆಕ್ಚುಲಿ ನಾನು 16 ಗಂಟೆ ಆ ತರ ಎಲ್ಲ ಇಲ್ಲ. ಯೂಶಲಿ UPSC ಅವರೆಲ್ಲ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ನಾನು 16 ಗಂಟೆ ಓದ್ತೀನಿ ಅಂತ ನಾನು ಹೇಳೋದಿಲ್ಲ. ನಾನು ತುಂಬಾ ಕಾಮ್ ಆಗಿ ನನ್ನ ಡೇ ಅವರ್ಸ್ ಅಲ್ಲಿ ಅಷ್ಟೇ ನಾನು ಓದ್ತಾ ಇದ್ದೆ. ಬಟ್ ಏನಂದ್ರೆ ಒಂದು ಪ್ಲಾನಿಂಗ್ ಆಗಿ ಒಂದು ಬ್ಲೂ ಪ್ರಿಂಟ್ ಹಾಕೊಂಡು ಓದ್ತಾ ಇದೆ ಅಂತ ಹೇಳ್ತೀನಿ. ಓಕೆ, ಈ ಓದ್ಬೇಕಾದ್ರೆ ಭಯ, ಫ್ರಸ್ಟ್ರೇಷನ್ ಇದೆಲ್ಲ ನಿಮಗೂ ಯಾವಾಗ ಅನಿಸ್ತಿತ್ತ? ಅನ್ಸಿದೆ ಸರ್, ಅನ್ಸಿದೆ. ಯಾಕಂದ್ರೆ ನಾನು ಒಬ್ಬ ಐಸೋಲೇಟ್ ಆಗಿ ಓದ್ತಾ ಇದ್ದೆ. ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಸರ್ಕಲ್ ಕಟ್ ಆಗಿತ್ತು ಈ 2 years ಅಲ್ಲಿ. ಯಾರಿಗೆ ಫೋನ್ ಮಾಡ್ಬೇಕು ಏನೋ ಗೊತ್ತಾಗ್ತಿದಿಲ್ಲ. ಸೊ ನಾನು ಒಬ್ಬಂಟಿ, ಒಂಥರ ನನ್ನ ಶೆಡ್ಯೂಲ್ ಲೈಫ್ ಆಗ್ಬಿಟ್ಟಿತ್ತು. ಹಾಗಾಗಿ ಕೆಲವೊಂದ್ಸರಿ ಅನ್ಸಿದೆ. ಬಟ್ ನಾನು ಆ ತರ ಅನ್ಸಿದಾಗೆಲ್ಲ ನಾನು ಕಾಲೇಜ್ ಕ್ಯಾಂಪಸ್ ನೋಡೋದು ಯೂಟ್ಯೂಬ್ ಅಲ್ಲಿ, ಆ ತರ ಮಾಡೋದು, ಅವ್ರ ಸಕ್ಸಸ್ ಸ್ಟೋರಿ ಕೇಳೋದು, ಮುಂದೆ ಫ್ಯೂಚರ್ ನ್ಯಾಷನಲ್ ಲಾ ಸ್ಕೂಲ್ ನಾನು ಹೋದ್ರೆ ಹೇಗಿರುತ್ತೆ, ಆಮೇಲೆ ಅವ್ರ ಸಕ್ಸಸ್ ಸ್ಟೋರಿ ಕೇಳೋದು, ಅವ್ರಿಗೆ ಅಚೀವ್ ಮಾಡಿದ್ದಾರೆ, ಅವ್ರು ಯಾವ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಹೇಗೆ ಅವ್ರು ಅಚೀವ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನಾನು ಮೋಟಿವೇಶನ್ ಆಗಿ ತಗೊಂಡು ಎಷ್ಟೇ ಡಿಮೋಟಿವೇಟ್ ಆದ್ರೂ ನಾನು ಅದನ್ನ ಫೋಕಸ್ ನ ಜಾಸ್ತಿ ಮಾಡ್ಕೊಂತೆ. ಓಕೆ, ನಿಮ್ಮ ಸ್ಟಡಿ ಸ್ಕೆಡ್ಯೂಲ್ ಹೆಂಗಿತ್ತು ಅಂದ್ರೆ, ನೀವು ಅರ್ಲಿ ಮಾರ್ನಿಂಗ್ ಕೆಲವರು ಪ್ರಶ್ನೆ ಕೇಳ್ತಾರೆ, ನಮ್ಮ ಮಕ್ಕಳು ಲೇಟ್ ನೈಟ್ ಕೆಲವರು ಓದ್ತಾರೆ, ಬೆಳಗ್ಗೆ ಬೇಗ ಹೇಳ್ತಾರೆ ಅಂತ ಕೆಲವ್ರದ್ದು ಆ ಪ್ರಶ್ನೆ. ಇನ್ ಕೆಲವ್ರದ್ದು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಎದ್ದು ಓದ್ಬೇಕು ಅಂತಿದೆ. ನೀವ್ ಯಾವ ತರ ಓದ್ತಿದ್ರಿ? ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಎದ್ದು ಓದಿದ್ರೆ ಸೈಂಟಿಫಿಕಲಿ ಚೆನ್ನಾಗೆ ಅಂತಾರೆ. ಬಟ್ ನಾನು ಅರ್ಲಿ ಮಾರ್ನಿಂಗ್ ಅನ್ನೋದಕ್ಕಿಂತ ನಾನು ಕಾಲೇಜ್ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ ಸರ್. ಹಾಗಾಗಿ ಪೂರ್ತಿ ಡೇ ಓದ್ತಾ ಇದ್ದೆ, ಒಂದು ಶೆಡ್ಯೂಲ್ ಹಾಕೊಂಡಿದ್ದೆ ನನಗಂತಾನೆ. ಮಾರ್ನಿಂಗ್ 9 ಲೈಬ್ರರಿಗೆ ಬರಬೇಕು, ಕಾಪರೇಜ್ ಲೈಬ್ರರಿ ಬಂದು ನೀವೊಂದು ಬ್ಲೂ ಪ್ರಿಂಟ್ ಹಾಕೊಟ್ಟಿದ್ರಿ, ಆ ಪ್ಯಾಟರ್ನ್ ಅಲ್ಲಿ ಓದ್ತಾ ಇದ್ದೆ. ಕರೆಂಟ್ ಅಫೇರ್ಸ್, ಹಿಂದೂ, ಆಮೇಲೆ ನನ್ನ ಸಬ್ಜೆಕ್ಟ್ಸ್ ಏನಂತ 5 ಸಬ್ಜೆಕ್ಟ್ಸ್ ಅದರಲ್ಲಿ ಕ್ಲಾಟ್ ಅಲ್ಲಿ. ಸೊ ಅದನ್ನ ನಾನು ಶೆಡ್ಯೂಲ್ ಹಾಕೊಂಡು ಮಧ್ಯಾಹ್ನ ಒಂದು 2 hours ಬ್ರೇಕ್ ಇತ್ತು. ನಾನು 9 to 2 ನಾನು ಓದ್ತಾ ಇದ್ದೆ, ಮತ್ತೆ 2 to 4 ನಾನು ಬ್ರೇಕ್ ನನಗೆ, ಮತ್ತು 4 to 7:30 ನಾನು ಓದ್ತಾ ಇದ್ದೆ. 7:30 ಇಂದ ನಿಮ್ ಕ್ಲಾಸ್ ಇರೋದು. ನೀವು ಸ್ವಲ್ಪ ಬ್ರಷ್ ಅಪ್ ಮಾಡ್ತಾ ಇದ್ರಿ. ನಾನು ಮನೇಲಿ ಹೋಗಿ ಆವತ್ತಿನ ದಿನ ರಿವೈಸ್ ಮಾಡಿ ಅಲ್ಲಿ ಕ್ಲೋಸ್ ನಾನು. ಓಕೆ, ಈಗ ನಮಗೆ ಏನಂದ್ರೆ ಮತ್ತೆ ಒನ್ಸ್ ಅಗೇನ್ ಇದೆಲ್ಲ ಪ್ರಶ್ನೆಗಳು ಇದು ಪೇರೆಂಟ್ಸ್ ಇಂದಾನೆ ಇರೋವಂಥದ್ದು. ನಿಮ್ಮ ದಿನಾಚರಣೆಯಲ್ಲಿ ಈಗ ಏನಾದ್ರೂ ಶಾರ್ಟ್ ಡ್ಯೂರೇಷನ್ ಆಫ್ ದಿ ಟೈಮ್ ನೀವು ಈ ಮೆಡಿಟೇಷನ್, ಯೋಗ ಈ ತರದಕ್ಕೆ ಏನಾರ ಕೊಟ್ಟಿದ್ರಾ? ನಾನು ದಿನ ಜಾಗ್ ಹೋಗ್ತಾ ಇದ್ದೆ. ನಾನು ಅಲ್ಲಿ ಕುನ್ನಾಡ್ ಕೆರೆಗೆ ಅಲ್ಲಿ ಇಲ್ಲಿ ಜಾಗ್ ಹೋಗ್ತಾ ಇದ್ದೆ. ಯಾಕಂದ್ರೆ ನಾನು ಒಂದೇ ಪ್ಲೇಸ್ ಅಲ್ಲಿ ಒಂದೇ ಕಡೆ ಕೂತ್ ಮಾಡಿದ್ರೆ ಒಂಥರ ಇದಾಗುತ್ತೆ ಅನ್ಬಿಟ್ಟು ನನಗೆ ಬೇಕೇ ಬೇಕು, ಎಕ್ಸರ್ಸೈಸ್ ಬೇಕೇ ಬೇಕು. ಇದರ ಮೆಡಿಟೇಷನ್ ಆದ್ರೂ ಮಾಡ್ಬೋದು, ಯೋಗ ಆಗ್ಬೋದು, ಅಥವಾ ಫಿಟ್ನೆಸ್ ಅಥವಾ ಜಾಗಿಂಗ್ ಯಾವ್ದಾದ್ರು ನೀವು ಚೂಸ್ ಮಾಡ್ಬೋದು. ನಾನಂತರೂ ದಿನ ರನ್ನಿಂಗ್ ಹೋಗ್ತಾನೆ ಇದ್ದೆ. ಸೊ ಕೌಸ್ತು, ಕೆಲವರು ನಮಗೆ ಪೇರೆಂಟ್ಸ್ ಕೇಳ್ತಾರೆ,
ಈಗ ಜೊತೆಗೆ ಮೆಡಿಟೇಷನ್ ಈ ಥರದ್ದೆಲ್ಲ ಇದ್ರೆ ಹುಡುಗರು ಫ್ರಸ್ಟ್ರೇಷನಿಗೆ ಬರಲ್ಲ ಹಂಗೆ ಅಂತ ನೀವೇನಾದರೂ ಮೆಡಿಟೇಷನ್ ಆ ಥರದ್ದೆಲ್ಲ ನೀವು ಮಾಡ್ತಾ ಇದ್ದೀರಾ ಪ್ರಿಪ್ರೇಷನ್ ಫೇಸಲ್ಲಿ? ಮೆಡಿಟೇಷನ್ ಅನ್ನೋದಕ್ಕಿಂತ ಸರ್ ನಾನು ರನ್ನಿಂಗ್ ಮಾಡ್ತಾ ಇದ್ದೆ, ಎಕ್ಸಸೈಸ್ ಫಿಸಿಕಲ್ ಆಕ್ಟಿವಿಟೀಸೇ ಜಾಸ್ತಿ ನಾನು ಮಾಡ್ತಾ ಇದ್ದಿದ್ದು. ಮೆಡಿಟೇಷನ್ ಮಾಡ್ಬೋದು, ಮೆಂಟಲಿ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಮೆಮೊರಿನ ಬ್ರಷ್ ಅಪ್ ಮಾಡುತ್ತೆ, ಮೆಮೊರಿನ ಸ್ಟ್ರಾಂಗ್ ಕೂಡ ಮಾಡುತ್ತೆ. ಸೊ ಅದೊಂದು ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಪ್ರಿಪ್ರೇಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಇನ್ನೊಂದೇನು ವಿಚಾರ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ಕರೆಂಟ್ ಅಫೇರ್ಸ್ ಹಿಂದೂ ನ್ಯೂಸ್ ಪೇಪರ್ ಓದಬೇಕು ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಮನೆಗೆ ಹಿಂದೂ ನ್ಯೂಸ್ ಪೇಪರ್ ತಂದು ಪುಷ್ ಮಾಡ್ತಾರೆ ಮಕ್ಕಳನ್ನ ಓದೋದಕ್ಕೆ. ಆದ್ರೆ ನಿಜವಾಗ್ಲೂ ಮಕ್ಕಳಿಗೆ ಹಿಂದೂ ನ್ಯೂಸ್ ಪೇಪರ್ ಓದೋದಕ್ಕೆ ಆಗಲ್ಲ. ಇಟ್ ಇಸ್ ನಾಟ್ ದಟ್ ಈಸಿ ಪೇಪರ್, ಅದು ಓದೋದು ಕಷ್ಟ ಆಗುತ್ತೆ. ಹಾಗಾಗಿ ಪೇರೆಂಟ್ಸ್ ಹಿಂದೂ ನ್ಯೂಸ್ ಪೇಪರ್ ತಂದು ಮನೇಲಿ ಆದ ತಕ್ಷಣ ಹುಡುಗರಿಗೆ ಕರೆಂಟ್ ಅಫೇರ್ಸ್ ಬರಲ್ಲ, ಅದನ್ನ ಪಕ್ಕ ಕೂತಿ ಓದ್ಸೋರ್ ಒಬ್ರು ಬೇಕು. ಹಾಗಾಗಿ ನಿಮಗೆ ಹಿಂದೂ ಓದೋದಕ್ಕೆ ಹೆಂಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ, ಹೆಂಗ್ ಕಲಿತಾ ಹೋದ್ರಿ? ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ, ಕಾಪರೇಜ್ ಬಂದಾಗ, ನನ್ ಕರೆಂಟ್ ಅಫೇರ್ಸ್ ಒಂದು ದೊಡ್ಡ ಇದು ಒಂಥರ ಹೇಗಪ್ಪ ಫೇಸ್ ಮಾಡೋದು, ಹೇಗೆ ಇದನ್ನ ಟ್ಯಾಕಲ್ ಮಾಡೋದು ಅನ್ನೋದೇ ಒಂದು ಇದಾಗಿತ್ತು. ಬಟ್ ನೀವು ಅದೊಂದು ಗೈಡೆನ್ಸ್ ಕೊಟ್ಟಾಗಿನ ಸರ್, ಯಾಕಂದ್ರೆ ಅದ್ರಲ್ಲಿ ತುಂಬಾ ಬೇಕಾಗಿರೋದು ಇರುತ್ತೆ, ಬೇಡದೇ ಇರೋದು ಇರುತ್ತೆ. ಆಗ ಯೂಶುವಲಿ ನಾವು ಪೊಲಿಟಿಕ್ಸ್ ಎಲ್ಲ ತುಂಬಾನೇ ಇದು ಮಾಡಿರ್ತಾರೆ ಹಿಂದೂ ಪೇಪರ್ ಅಲ್ಲಿ. ಸೊ ನಮಗೆ ಯಾವ್ದು ಬೇಕು, ಯಾವ್ದು ಕನೆಕ್ಟೆಡ್ ಇರುತ್ತೆ ನ್ಯೂಸ್ ಫ್ರಮ್ ಪಾಸ್ಟ್ ಟು ಫ್ಯೂಚರ್, ಯಾವ್ದು ಬರ್ಬೋದು, ಆಮೇಲೆ ಅದನ್ನ ಹೇಗೆ ನಾವು ಯಾವ ಪಾಯಿಂಟ್ಸ್ ಮಾರ್ಕ್ ಮಾಡಬೇಕು ಅಂಡ್ ಯಾವ ತರ ನೋಟ್ಸ್ ಮಾಡಬೇಕು, ಅದನ್ನ ಬರೀ ಒಂದ್ ವಾರನೋ ಅಥವಾ ಒಂದ್ ತಿಂಗಳಲ್ಲ, ನನಗೆ ಕಂಟಿನ್ಯೂಸ್ ಆಗಿ 3 ತಿಂಗಳು ಸರ್ ಟ್ರೈನ್ ಮಾಡಿದ್ರು. ಈಗಲೂ ನಾನು ಬೇರೆಯವ್ರಿಗೆ ನಾನು ಟ್ರೈನ್ ಮಾಡೋಷ್ಟು ನಾನು ಇಕ್ವಿಪ್ ಆಗಿದ್ದೀನಿ. ಅದಕ್ಕೆ ಸರ್ ಮಾಡಿದ ಮೋಟಿವೇಶನ್ ಮತ್ತು ಅವರು ಅಷ್ಟು ಪರ್ಫೆಕ್ಟ್ ಆಗಿ ನನಗೆ ಏನು ಹಿಂದೂ ಪೇಪರ್ನ ಹೇಗೆ ಒಂದು ರೆಫರ್ ಮಾಡ್ಬೇಕಂತ ಹೇಳಿದ್ರು ಸರ್. ಈಗ ಡೈಲಿ ಅರ್ಧ ಮುಕ್ಕಾಲು ಗಂಟೆ ಈಗ ನಾನು ಅಥವಾ ಯಾರೋ ಒಬ್ರು ಗೈಡೆನ್ಸ್ ಇಂದ ಹಿಂದೂ ನ್ಯೂಸ್ ಪೇಪರ್ ಓದೋದೊಳಗ ಅಥವಾ ತಿಂಗಳಿಗೊಂದ್ಸತಿ ಮ್ಯಾಗ್ಝಿನ್ ಓದೋದೊಳಗ? ಇಲ್ಲ ಸರ್, ಹಿಂದೂ ಪೇಪರ್ ಅನ್ನೋದು ನಮಗೆ ಒಂದ್ಸರಿ ನಾವು ಅದರಲ್ಲಿ ಮುಳುಗಿದ್ರೆ ಬೆಸ್ಟ್ ಅದು. ಯಾಕಂದ್ರೆ ಮ್ಯಾಗ್ಝಿನ್ ಅಲ್ಲಿ ಹಿಂದೂ ಅಥವಾ ನಾರ್ಮಲ್ ನ್ಯೂಸ್ ಪೇಪರ್ ತೊಗೊಂಡ್ರೆ ಮ್ಯಾಗ್ಝಿನ್ ಅಲ್ಲಿ ಎಲ್ಲ ಕವರ್ ಆಗಕ್ಕೆ ಸಾಧ್ಯ ಇಲ್ಲ ಸರ್ ನನ್ನ ಪ್ರಕಾರ. ಅವರು ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನು ರೆಡಿ ಮಾಡಿರ್ತಾರೆ. ಬಟ್ ನಮಗೆ ಹಿಂದೂ ಅನ್ನೋದ್ರಲ್ಲಿ ನಮಗೆ ಒಂಥರ ಸೋಷಲ್ ಆಗಿನೂ ಇರುತ್ತೆ ಪೇಪರು. ನಾವು ಕೇವಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲದೆ ಬೇರೆ ಏನಾದ್ರು ನಾವು ಬೇರೆ ನ್ಯೂಸ್ ನಡೀತಿರೋದು ನಾವು ಅದನ್ನ ಎಕ್ಸಾಮ್ಸ್ಗೆ ನಾವು ಅಪ್ಲೈನೂ ಮಾಡ್ಬೋದು. ನಮ್ಮ ಕ್ರಿಟಿಕಲ್ ರೀಸನಿಂಗ್ ಡೆವಲಪ್ ಆಗುತ್ತೆ ಅಂತ ನಾನು ಹಿಂದೂ ಹೇಗೆ ಹೆಲ್ಪ್ ಆಯ್ತು ಅಂತ ನಾನು ಹೇಳಕ್ ಇಷ್ಟ. ಕರೆಕ್ಟ್. ಸೊ ಈಗ ನೀವು ಫಸ್ಟ್ PUC ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗಿಯೂ ಈಗ ಟೀಚರ್ಸ್ ಆಗಿ ಇವಾಗ ಮೆಂಟರ್ ಆಗಿ ನಾನು ಇರ್ಬೋದು, ಅಥವಾ ನಮ್ಮ ಕಾಪರೇಟ್ ಸ್ಟಾಫ್ ಇರ್ಬೋದು, ಅಥವಾ ನಿಮ್ ಪೇರೆಂಟ್ಸ್ ಇರ್ಬೋದು, ನಮ್ಮೆಲ್ಲರಿಗೂ ನೀವು ಗೆಲ್ಬೇಕು ಅನ್ನೋದೇ ಇಷ್ಟ. ಅದಕ್ಕೋಸ್ಕರ ನಾವು ಇದು ಮಾಡ್ತಿದ್ವಿ. ಜೊತೆಗೆ ನಿಮಗೆ ಕಣ್ಣಿಗೆ ಕಾಣದೆ ಹಿಂದೆ ಸಪೋರ್ಟಿಂಗ್ ನಿಂತವರು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಮತ್ತೆ ನಿಮ್ಮ ಕಾಲೇಜ್ ಟೀಚರ್ಸ್. ಅವರು ನಿಮಗೆ ಯಾವಾಗ ಆಗುತ್ತೋ ಆ ಟೈಮಲ್ಲಿ ನೀನು ಸ್ಟಡಿ ಮಾಡು, ನಿನಗೆ ಎಷ್ಟು ಯಾವಾಗ ಬೇಕಾದ್ರೂ ನಿನಗೆ ಎಷ್ಟು ಹಾಲಿಡೇ ಬೇಕಾದ್ರೂ ಕೊಡು, ಈ ತರದ್ದೆಲ್ಲ ಅವ್ರು ನಿಮಗೆ ಕೊಟ್ಟು ಎಕ್ಸಾಮಿಗೆ ತುಂಬಾ ಇದು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್, ನಿಮ್ಮ ಟೀಚರ್ಸ್, ಕ್ಲಾಸ್ ಟೀಚರ್ ಅವ್ರ ಬಗ್ಗೆ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು RG ಕಾಲೇಜಿಗೆ ಜಾಯ್ನ್ ಆದೆ ನನ್ನ 10th ಮುಗ್ದಿದ ತಕ್ಷಣ. ಅವ್ರು ಈ ತರ ಎಕ್ಸ್ಪ್ಲೇನ್ ಮಾಡಿದೆ, ಮ್ಯಾಮ್ ನಾನು ಈ ತರ ಕ್ಲಾಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಿನ್ಸಿಪಲ್ ಹೆಸರು? ನಮ್ಮ ಪ್ರೆಸಿಡೆಂಟ್ ಹೆಸರು ಬಂದ್ಬಿಟ್ಟು ಶ್ವೇತಾ ಗಾಂಧಿ ಅಂತ ಮೇಡಮ್ ಅವರು. ನಮ್ಮ ಪ್ರಿನ್ಸಿಪಲ್ ಬಂದ್ಬಿಟ್ಟು ರಶ್ಮಿ ಮ್ಯಾಮ್ ಅಂತ. ಅಂಡ್ ಆ ಟೈಮಲ್ಲಿ ವಿಜಯ್ ಸರ್ ಇದ್ರು. ಅವ್ರು ನನಗೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿ, ಇಲ್ಲ ನಾನು ನಿನಗೆ ಕರೆಸ್ಪಾಂಡೆನ್ಸ್ ಕೊಡಿಸ್ತೀನಿ ಎಂದು ಶ್ವೇತಾ ಮ್ಯಾಮ್ ಹತ್ರ ಮಾತಾಡಿ ಅವ್ರು ನನಗೆ, ಇಲ್ಲ ನಿನ್ನ ಸಪೋರ್ಟ್ ಮಾಡೇ ಮಾಡ್ತೀವಿ, ನೀನು ಯಾವಾಗಾದ್ರೂ ಬಾ ಕಾಲೇಜಿಗೆ, ಯಾವ ಟೈಮಲ್ಲಾದ್ರೂ ಬಂದು ಫ್ರೀ ಇದ್ರೆ ಏನಾದರೂ ಹೇಳ್ಸ್ಕೊ, ಬಟ್ ನಾವು ಈ ಎಕ್ಸಾಮ್ಗೆ ನೀನು ಪುಷ್ ಮಾಡೇ ಮಾಡ್ತೀವಿ ಅಂತ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾರೆ. ವೆರಿ ನೈಸ್. ಬಿಕಾಸ್ ಯಾಕಂದ್ರೆ ಆ ಸಪೋರ್ಟ್ ಈಗ ಕಾಲೇಜು ಸ್ಕೂಲ್ ಅಂದಾಗ ಮಕ್ಕಳನ್ನ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 8 ಗಂಟೆವರೆಗೂ ರುಬ್ತಾರೆ, ಅಲ್ಲೇ ಕೂರಿಸಿ ಓದಿಸಿ ಮಾಡಿ. ಆ ಲೆಕ್ಕ ಕಂಪೇರ್ ಮಾಡಿದ್ರೆ ನಿನ್ನ ಪೊಟೆನ್ಶಿಯಲ್ ಅನ್ನ ನಂಬಿಟ್ಟು ನಿಮ್ಮ ಮೇಡಮ್, ನಿಮ್ಮ ಪ್ರೆಸಿಡೆಂಟ್ ಮೇಡಮ್, ಪ್ರಿನ್ಸಿಪಲ್ ಮೇಡಮ್ ಎಲ್ಲ ನಿಮಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವೇನ್ ಸಜೆಸ್ಟ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ? ಈ ತರ ಬೆಳಗ್ಗೆ ಸಾಯಂಕಾಲ ಕುತ್ಕೊಂಡು ಒದ್ದಾಡೋದು ಇದು ಓಕೆನಾ, ಅಥವಾ ಸ್ವಲ್ಪ ಫ್ರೀ ಮೈಂಡ್ ಅಲ್ಲಿ ಓದುವಂಥದ್ದು ಒಳ್ಳೇದಾ? ಆಬ್ವಿಯಸ್ಲಿ ಸರ್, ಫ್ರೀ ಮೈಂಡ್ ಇರಲೇಬೇಕು. ಯಾಕಂದ್ರೆ ನನ್ನ ಕಾಲೇಜ್ ಟೈಮಿಂಗ್ಸ್ ಬಂದ್ಬಿಟ್ಟು 9 to 2 ಇತ್ತು. ಹಾಗಾಗಿ ನಾನು ಮಧ್ಯಾಹ್ನನೂ ಫ್ರೀ ಇರ್ತಿದ್ದೆ. ಅದು ಬೆಳಗ್ಗೆನೂ ತುಂಬಾ ರಶ್ ಇದ್ದಿಲ್ಲ. ನನ್ನ ಟೈಮಿಂಗ್ಸಿಗೆ ನಾನು ಎದ್ದು ನಾನು ಆರಾಮಾಗಿ ಕಾಲೇಜ್ಗೆ ಹೋಗ್ಬೋದಾಯಿತು. ಸೊ ಹಾಗಾಗಿ 6 to 8 ಯೂಶುವಲಿ ಸೈನ್ಸ್ ಕಾಲೇಜಸ್ ಆ ಥರ ಎಲ್ಲ ಇದು ಮಾಡ್ತಾರೆ. ಸೊ ನಿಮ್ಮ ಸೈನ್ಸೇ ಓದ್ರೂ ನಿಮಗೆ ಕಂಫರ್ಟಬಲ್ ಇರೋ ಕಾಲೇಜು ಅಥವಾ ಯಾರು ಪುಷ್ ಮಾಡ್ತಾರೋ, ಕಾಮರ್ಸ್ ಆದ್ರೂ ಕಾಮರ್ಸ್ ತೊಗೊಂಡ್ರು ಯಾವ್ದು ಚೆನ್ನಾಗಿ ನೀವು ಚಾಯ್ಸ್ ಮಾಡಿ ಸ್ವಲ್ಪ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಇಷ್ಟ. ಈಗ ನಾನು ವೀಕ್ಷಕರಿಗೆ ಹೇಳೋದೇನಂತಂದ್ರೆ, ಆಕ್ಚುಲಿ ಕೌಸ್ತುಭ್ ಬಂದಾಗ ನನಗೂ ಕೂಡ ಒಂದು ಭಯ ಆಗಿತ್ತು ಕೌಸ್ತುಭ್ ನೋಡಿದಾಗ. ಏನಂದ್ರೆ 10th ಅಲ್ಲಿ ಒಳ್ಳೆ ಸ್ಕೋರ್ ತೆಗ್ದಿದ್ಯಾ, ಎಲ್ಲರೂ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಹಂಗೆ ಅಂತ ಓಡ್ತಿದ್ದಾರೆ. ನೀನು ಅಷ್ಟು ಒಳ್ಳೆ ಸ್ಕೋರ್ ತೆಗೆದಿದ್ರು ಉಲ್ಟಾ ಮತ್ತೆ ನನಗೆ ಯಾವುದು ಬೇಡ ಸರ್, ನಾನು ಕಾಮರ್ಸು ಅದು ಕರೆಸ್ಪಾಂಡಿಂಗ್ ಒಂದು ಲೋಕಲ್ ಕಾಲೇಜಲ್ಲಿ ನೀನು ತೊಗೊಂಡು ನಾನು ಕಾಂಪಿಟೇಟಿವ್ ಮಾಡ್ತೀನಿ ಅಂದಾಗ ನಿನ್ನ ಧೈರ್ಯ, ನಿನ್ನ ಒಳಗಡೆ ಇರೋ ಆ ದಮ್ಮನ್ನು ನಾನು ಮೆಚ್ಚಿದೆ.
ಯಾರು ಗುರು ಇದು, ಇವಾಗ ನಮಗೆ ಆದ್ರೂ ಟೆನ್ಷನ್ ಹೋಗ್ಬಿಡುತ್ತೆ, ಫ್ಯೂಚರ್ ಏನಪ್ಪ, ಅಕಸ್ಮಾತ್ ಎಕ್ಸಾಮ್ ಕ್ಲಿಯರ್ ಮಾಡಲ್ಲ ಅಂದ್ರೆ ಏನಪ್ಪಾ ಅಂತ. ನೀನ್ ಆ ದೃಢ ಧೈರ್ಯ ತಗೊಳೋದಕ್ಕೆ ಲೈಕ್ ವಾಟ್ ಈಸ್ ದ ರೀಸನ್, ನೀನ್ ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತಾ? ಸರ್ ಇರುತ್ತೆ. ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ನಾನು ಪ್ರೀ ಕಾಲೇಜ್ ಮಾತಾಡ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಹೇಗಂದ್ರೆ IIT ಪುಷ್ ಮಾಡೋರು ಬರೀ JEE, ಅದ್ರಲ್ಲಿ ಸ್ಪೆಷಲಿ ಬಾಯ್ಸ್ಗೆ. ಇಲ್ಲ JEE ಮಾಡಿದ್ರೆ ನಮ್ಮ ಲೈಫ್ ಫ್ಯೂಚರ್ ಸೆಟ್ಲ್ ಆಗುತ್ತೆ, ಪರ್ ಆ್ಯನಮ್ ಇಷ್ಟು ಲ್ಯಾಕ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಇದು ಮಾಡ್ತಿದ್ರು. ನಮಗೆ ತಲೆಯಲ್ಲಿ ಬರೀ JEE ತುಂಬಿತ್ತು ನನಗೆ, ಟು ಬಿ ಫ್ರ್ಯಾಂಕ್. ಆಗ ಬಂದಾಗ ನನಗೆ JEE ಫೀಲ್ಡ್ ಇಷ್ಟನೇ ಇಲ್ಲ ಸರ್. ನಾನು ಇಂಜಿನಿಯರಿಂಗ್ ಟು ಬಿ ಫ್ರ್ಯಾಂಕ್ ನಾನು ಸೋಷಿಯಲ್ ಇರೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಲಾ ಅಂದ್ರೆ ಅದು ನನಗೆ ಒಂಥರ ಬ್ಲಡ್ಡಲ್ಲಿ ಇನ್ಹರೆಂಟ್ ಆಗಿ ಬಂದಿರೋದು ಅದು. ಹಾಗಾಗಿ ನಿಮ್ಮ ತಂದೆನೂ ನನಗೆ ಆ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಈ ಫೀಲ್ಡ್ ನನಗೆ ಈ ಎಕ್ಸಾಮ್ ಇದೆ ಅಂತಾನು ಗೊತ್ತಿದ್ದಿಲ್ಲ. ನಮ್ಮ ಮಾವ ನನಗೆ ಆಕ್ಚುಲಿ ರೆಕಮೆಂಡ್ ಮಾಡಿ, ಅವ್ರ ಹೆಸರು ಚನ್ನಬಸಪ್ಪ ಅಂತ, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನನಗೆ ಪುಷ್ ಮಾಡಿದ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಈ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ. ನಮ್ಮ ಮಾವ ನನಗೆ ಇಲ್ಲ ನೀನ್ ಇದ್ ಮಾಡು ಚೆನ್ನಾಗುತ್ತೆ ಅಂತ ಹೇಳಿ ನಮ್ಮ ಪೇರೆಂಟ್ಸ್ ಎಲ್ಲ ಇದ್ ಮಾಡಿ, ಪಾಪ ಅವ್ರು ಸಪೋರ್ಟ್ ಮಾಡಿದ್ರು. ನಾನು ಸೈನ್ಸ್ ಇಂದ ಕಾಮರ್ಸ್ ಸ್ಟ್ರೀಮ್ ಹೋದ್ರೆ ಯಾರು ಸಪೋರ್ಟ್ ಮಾಡೋದೇ ಇಲ್ಲ, 100% ಮಾಡೋದೇ ಇಲ್ಲ ಸರ್. ಆಬ್ವಿಯಸ್ಲಿ ನಾನು ಅಷ್ಟು ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ಕೆ ಆಯ್ತು ಇದ್ ಮಾಡು ಅಂದು. ಅವ್ರು ನನಗೆ ಕಾಲೇಜಲ್ಲೆಲ್ಲ ಮಾತಾಡಿ ಆ ಟೈಮಲ್ಲಿ ಸೈನ್ಸ್ ಸರಂವಿ ಸರ್ ಇದೆ, ಅದನ್ನೆಲ್ಲ ಬಿಟ್ಟು ಮತ್ತೆ ನಾನು RGಗೆ ಸೇರಿದೆ. ಅದರಲ್ಲಿ ಓಕೆ, ಅಂದ್ರೆ ನೀವು ಸೇರ್ಕೊಂಡಿದ್ದು ಸೈನ್ಸ್ಗೆ ಸೇರ್ಕೊಂಡು ಅಡ್ಮಿಷನ್ ಮಾಡಿಸಿದ್ದು PCMC ತಗೊಂಡಿದ್ದೆ ಸರ್. ಓಕೆ, ಬಿಟ್ಟು ಮತ್ತೆ ನೀವು ಮತ್ತೆ ಕಾಮರ್ಸ್ಗೆ ಜಾಯಿನ್ ಆದೆ. ಓಕೆ 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 ಕ್ಲಾಟ್ ಇದ್ ಮಾಡಕ್ಕೆ ಅಂತ. ಸೊ ಹಾಗಾಗಿ ಇದ್ರ ಎಕ್ಸಾಮ್ ಬಗ್ಗೆ ಹಂಗ ನನಗನ್ಸೋ ಪ್ರಕಾರ ನಮ್ಮ ಹುಡುಗರೆಲ್ಲ ಜಾಣ್ರೆ ಇದಾರೆ. ಇವ್ರಿಗೆ ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಆಗ್ಲಿ ಇನ್ಫಾರ್ಮೇಶನ್ ಆಗ್ಲಿ ಸಿಗ್ತಿಲ್ಲ. ಸಿಕ್ಕರೆ ಇವರು ಡೆಫಿನೆಟ್ಲಿ ನಿಮ್ ತರ ಬಹಳ ಜನ ಸಕ್ಸಸ್ಫುಲ್ ಆಗಬಹುದು. ಎಸ್, ಡೆಫಿನೆಟ್ಲಿ ಇದೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಕ್ಲಾಟ್ ಆಗ್ಲಿ ಅಥವಾ ಇದೆಲ್ಲ ಪ್ರಿಪೇರ್ ಆಗೋರಿಗೆ ನಿಮ್ ಪ್ರಕಾರ ಈಗ ಎಷ್ಟನೇ ಕ್ಲಾಸಿಂದ ನಾವು ಪ್ರಿಪೇರ್ ಮಾಡಿದ್ರೆ ಒಳ್ಳೇದು ಈ ಒಂದು ಕಾಂಪಿಟೇಟಿವ್ ಇಂದ? ಸರ್ ನಾನು ಅಂದ್ರೆ ಏಜ್ ಇಸ್ ಜಸ್ಟ್ ನಂಬರ್ ಅಂತ ಎಲ್ಲ ಹೇಳ್ತಿರ್ತಾರೆ. ನಾನು ಟು ಬಿ ಫ್ರ್ಯಾಂಕ್ ನಾನು ಏನಿಲ್ಲ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ನಮ್ಮ ತಾಯಿ ನನಗೆ 4th ಸ್ಟ್ಯಾಂಡರ್ಡ್ ಇಂದ ನಾನು ನ್ಯೂಸ್ ಪೇಪರ್ ವಿಜಯ ಕರ್ನಾಟಕ ಓದಿಸ್ತಾ ಇದ್ದಾರೆ. ಅಂದ್ರೆ ಹಿಂದೂ ಅಂತಾನೆ ಹೇಳ್ಕೊಳಲ್ಲ, ಕನ್ನಡ ನ್ಯೂಸ್ ಪೇಪರ್ ಓದಿಸ್ತಾರೆ. ಓದು, ಏನ್ ಅರ್ಥ ಆಗ್ಲಿ ಓದು. ಮನೇಲಿ ಯಾವಾಗ್ಲೂ ನ್ಯೂಸ್ ಹೇಳೋರು. ನಿಮ್ಮ ತಾಯಿ ಹೆಸರು ಸಾವಿತ್ರ ಅಂತ. ಓಕೆ. ಅವರು ಇಲ್ಲ ನೀನ್ ನ್ಯೂಸ್ ಓದು, ಬೇಕಾಗುತ್ತೆ ಏನಾದ್ರೂ ತಿಳ್ಕೋದು, ರಾಜಕೀಯ ಏನಾದ್ರೂ ಬರ್ಲಿ ಅಥವಾ ನಿನಗೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಲಿ ಏನಾದ್ರೂ ಬರ್ಲಿ, ಒಟ್ಟು ನೀನ್ ಪೇಪರ್ ಓದು. ಅದ್ ಪುಷ್ ಮಾಡಿ ನನಗೆ 4th ಇಂದಾನೆ ನಾನು ನ್ಯೂಸ್ ಪೇಪರ್ ಓದ. ನ್ಯೂಸ್ ಪೇಪರ್ ಕಾಯ್ತಾ ಇದ್ದೀನಿ ನಾನು. ಈಗಲೂ ಮನೇಲಿ ಬೈತಾರೆ, ಈಗ ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗುವ ನ್ಯೂಸ್ ಪೇಪರ್ ಆಮೇಲೆ ಓದ್ಬಂತೆ ಅಂತ. ಅವ್ರು ಬೆಳೆಸಿದ ಹಾಬಿನೇ ನನಗೆ ಇವತ್ತು ಕಂಟಿನ್ಯೂ ಆಗಿದೆ. ಈಗ ನಾವೀಗ ಕಾಪರೇಜ್ ಪ್ರಥಮಲ್ಲಿ ಅಕಾಡೆಮಿಕ್ಸ್ ಅಂತೂ ನಾವು ಡೆಫಿನೆಟ್ಲಿ ಟೀಚ್ ಮಾಡ್ತೀವಿ. ಇದ್ರ ಜೊತೆ ನಾವೀಗ ಸ್ಲೋಲಿ 6th ಸ್ಟ್ಯಾಂಡರ್ಡ್ ಇಂದಾನೆ ನಾವು ಹಿಂದೂ ನ್ಯೂಸ್ ಪೇಪರ್ ಆಗಲಿ ಬೇರೆ ನ್ಯೂಸ್ ಪೇಪರ್ಸ್ ಆಗಲಿ ನಾವು ಇದನ್ನ ಓದಿಸ್ತಾ ಇದ್ದೀವಿ. ಕೆಲವರು ಏನಂದ್ರೆ ಇಷ್ಟು ಬೇಗ ನೀವು ಅಷ್ಟೆಲ್ಲ ಯಾಕೆ ಓದಿಸ್ರಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಹಾಗಾಗಿ 6ನೇ ಕ್ಲಾಸ್ ಹಂಗಾರೆ ನೀವ್ ಹೇಳೋ ಪ್ರಕಾರ ಹಂಗಾರೆ ನಾವೇ ಲೇಟಾ? ಇಲ್ಲ ಸರ್, ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಮೇಲೆ US ಅಲ್ಲಿ ಅಥವಾ ಫಾರಿನ್ ಕಂಟ್ರೀಸ್ ಅಲ್ಲಿ ನಾವು 18 ವರ್ಷಕ್ಕೆ ಮಲ್ಟಿಮಿಲಿಯನರ್ಸ್ ಆಗ್ತಾರೆ ಹುಡುಗರು. ಅಂದ್ರೆ ಅವ್ರೇನ್ ಲೇಟ್ ಆಗಿ ಸ್ಟಾರ್ಟ್ ಮಾಡಿರಲ್ಲ. ಅವ್ರ ಪೇರೆಂಟ್ಸ್ ಇಂದಾನೆ ಅವ್ರು ಐಸೋಲೇಟ್ ಆಗಿ ಸೆಲ್ಫ್ ಬಿಲ್ಡ್ ಮಾಡ್ತಾರೆ ಅವ್ರ ಪೊಟೆನ್ಶಿಯಲ್ ನ. ಸೊ ಹಾಗಾಗಿ 6th ಅನ್ನೋದು ಇನ್ನೂ ಲೇಟ್ ಆಕ್ಚುಲಿ. ಅಂದ್ರೆ ಅವ್ರ ಮೆಮೊರಿಗೆ ಅವ್ರ ಮೆಂಟಲಿ ಅವ್ರ ಮೆಚೂರ್ ಆಗಿರ್ತಾರೆ. ಅದೊಂದು ಬೇಸಿಕ್ ಪಾಯಿಂಟ್ ಅದು. ಸೊ ಹಾಗಾಗಿ ಈಗ ನಮ್ಮ ಎಜುಕೇಶನ್ ನಾವೇ ತುಂಬಾ ಲೇಟ್ ಆಕ್ಚುಲಿ. ಈ 6th ಇಂದಾನೆ IIT JEE ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾರ್ತ್ ಅವರು ಮತ್ತೆ ಆಂಧ್ರದವರು. ಆಂಧ್ರ ಸ್ಟೈಲ್ ಎಜುಕೇಶನ್ ತುಂಬಾ ಫೇಮಸ್. ಸೊ ನಾವೇ ಲೇಟ್ ಕರ್ನಾಟಕದವರು. ಸೊ ಅದರಲ್ಲೂ ಈ ನಮ್ ದಾವಣಗೆರೆಯಲ್ಲಿ ಅಂತ ಯಾವ ಈ ತರ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಸರ್. ಇದು ಅವ್ರು 6th to 10th ಏನಾದ್ರು ಅವ್ರ 5 ವರ್ಷ ಬ್ರಷ್ ಅಪ್ ಆದ್ರೆ ಹಿಂದೂನ ಅವರೇ ಬೇರೆಯವ್ರ ಮೆಂಟರ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ಬೇಕೇ ಬೇಕು ಸರ್. ಹಿಂದೂ ಅಂತಾನೆ ಅಲ್ಲ, ಅವ್ರು ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಅದರಲ್ಲಿ ಪುಷ್ ಮಾಡೋದು. ಇನ್ನೊಂದು ಪ್ರಶ್ನೆ, ಈ ಕಾಂಪಿಟೇಟಿವ್ ಇದ್ರಲ್ಲೆಲ್ಲ ಯಾಕೆ ನಾರ್ತ್ ಇಂಡಿಯನ್ಸ್ ನಿನ್ ಪ್ರಕಾರ ಈಗ? ಯಾಕಂದ್ರೆ ಈಗ ನಾನು ಕಾಂಪಿಟೇಟಿವ್ ಆಂಗಲ್ ಅಲ್ಲಿ ನಾನ್ ತಿಳ್ಕೊಂಡು ನಾನು ಹೇಳೋ ಜ್ಞಾನ ಬೇರೆ, ನಾನು ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇದೆ. ನೀವು ತಿಳ್ಕೊಂಡಿದ್ದ ಇನ್ಫಾರ್ಮೇಶನ್ ಪ್ರಕಾರ ನೀವು ಹೇಳೋಂಥದ್ದೇನು? ಯಾಕೆ ನಾರ್ತ್ ಇಂಡಿಯನ್ಸ್ ಹುಡುಗರು ಆತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ? ನಮ್ಮ ಹುಡುಗರಿಗೆ ಏನ್ ಪ್ರಾಬ್ಲಮ್ ಆಗಿರೋದು? ಏನ್ ನಮ್ಮ ಹುಡುಗರಿಗೆ ಎಲ್ಲದೂ ಕೊಟ್ಟಿದೀವಿ, ಆದ್ರೂ ಯಾಕೆ ನಮ್ಮ ಹುಡುಗರು ಓದಲ್ಲ? ಎನಿ ರೀಸನ್? ನನ್ನ ಪ್ರಕಾರ ದೇರ್ ಎಜುಕೇಶನ್ ಸಿಸ್ಟಮ್ ಇಸ್ ಡಿಫ್ರೆಂಟ್ ಸರ್. ಯಾಕಂದ್ರೆ ನಾನು ಆಗ್ಲೇನೆ ಹೇಳ್ದಾಗೆ ಅವ್ರಿಗೆ 6th ಇಂದಾನೆ ಇದನ್ನೆಲ್ಲ ಇಕ್ವಿಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ತುಂಬಾ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಯಾವ ಇದೆ, ಯಾವ್ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಅವ್ರ ಇಂಟ್ರೆಸ್ಟ್ ತಿಳ್ಕೊಳೋದಿಲ್ಲ. ನಮ್ಮ ಪೇರೆಂಟ್ಸ್ ಮೇನ್ ಈಗ ಎಲ್ಲ ನೀಟ್ ಹೋಗ್ತಾ ಇದಾರೆ, ನೀಟ್ಗೆ ಪುಷ್ ಮಾಡ್ತಾರೆ. JEE ಅಂದ್ರೆ JEE ಪುಷ್ ಮಾಡಿ ಆ ತರ ಮಾಡ್ಬಿಡ್ರಿ. ಬೇರೆ ಫೀಲ್ಡು ಇದೆ, ಬೇರೆ ಸ್ಟ್ರೀಮು ಇದೆ. ಸೊ ಅದ್ರಲ್ಲಿ ಪುಷ್ ಮಾಡ್ರಿ ಅಂತ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಅಲ್ಲಿ ಪೇರೆಂಟ್ಸ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಇಲ್ಲಿ ಇವನ್ ಇದ್ರಲ್ಲಿ ಹೋಗ್ಲಿ, ಇದ್ರಲ್ಲಿ ನನ್ನ ಮಕ್ಳು ಇದ್ರಲ್ಲಿ ಹೋಗ್ಲಿ ಅಂತ. ಸೊ ನಮ್ದೇ NLS ತಗೊಂಡ್ರೆ ನಾವು 240 ಈ ಸಾರಿ ಇಂಟೆಕ್ ಇದೆ ಸೀಟ್ಸ್. ಮ್ಯಾಕ್ಸಿಮಮ್ ಅದರಲ್ಲಿ 180 to 190 ಸ್ಟೂಡೆಂಟ್ಸ್ ಆರ್ ಫ್ರಮ್ ನಾರ್ತ್.
ಇವಾಗ ಒಂದು 40 ಜನ ನಮ್ ಕನ್ನಡದವರು, 40 45 ಸರ್ ಅಷ್ಟೇ ಕನ್ನಡ. ಇವನ್ ನಮಗೆ ಅದು ಡೊಮಿಸಿಲ್ ಕ್ಯಾಟಗರಿ ಇದ್ದು ಅಷ್ಟೆಲ್ಲ ನಮಗೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ ರಿಸರ್ವೇಶನ್ ಪ್ರೊವೈಡ್ ಮಾಡಿನೂ ಬರೀ 45 ಅವರ್ ಲಾಸ್ಟ್ ಕೆಪಾಸಿಟಿ. ಇನ್ಫಾರ್ಮೇಶನ್ ಹೇಳಕ್ ಇಷ್ಟಪಡ್ತೀನಿ, ರಿಸರ್ವೇಶನ್ ಇನ್ ದ ಸೆನ್ಸ್ ನಮ್ಮ ಕನ್ನಡ ಹುಡುಗರು ಮುಂದೆ ಬರ್ಲಿ ಅನ್ಬಿಟ್ಟು ಬೆಂಗಳೂರು ಕಾಲೇಜಲ್ಲಿ ಕನ್ನಡದವರಿಗೆ ನಮ್ಮವರಿಗೆ ಅಂತ ಅನ್ಬಿಟ್ಟು ಒಂದಿಷ್ಟು ಸೀಟ್ಸ್ ನ ರಿಸರ್ವೇಶನ್ ಅವರು ಕೊಟ್ಟಿದ್ದಾರೆ. ಓಕೆ, ಗೌರ್ಮೆಂಟ್ ಇಂದ. ಸೊ ಹಾಗಾಗಿ ಕನ್ನಡದವರಿಗೆ ಅಂತ. ಬಟ್ ಆದ್ರೂ ನಮ್ಮ ಕನ್ನಡ ಹುಡುಗರು ಬರ್ತಿಲ್ವಲ್ಲ, ಅದು ಆಗ್ತಾ ಇಲ್ಲ ಸರ್. ಅವ್ರಿಗೆ ಕಾಂಪಿಟೇಷನ್ ಅವ್ರು ಸಸ್ಟೈನ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಡಿಮೋಟಿವೇಟ್ ಮಾಡ್ಬಿಡ್ತಾರೆ ಇಲ್ಲಿ ನಮ್ ಸರೌಂಡಿಂಗ್. ಹಾಗಾಗಿ ನಮ್ಮ ಸುತ್ತ ಏನ್ ಸರ್ಕಲ್ ಇರ್ತಲ್ಲ ಸರ್, ಯಾವತ್ತು ಅವ್ರ ಮಾತು ತುಂಬಾ ತಲೆ ಹಾಕೋಬಾರ್ದು, ಎಷ್ಟು ಬೇಕೋ ಅಷ್ಟೇ. ಯಾಕಂದ್ರೆ ನಮಗೇನ್ ನಮ್ ಕೆಪಾಸಿಟಿ, ನಮ್ ಪೊಟೆನ್ಶಿಯಲ್ ನಮಗೆ ಗೊತ್ತಿರುತ್ತೆ. ಈಗ ನನಗೆ ಕ್ಲಾಟ್ ಅಲ್ಲ ಅಂದ್ರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಕೋಚಿಂಗೇ ಬೇಕಂತ ಏನಿಲ್ಲ ಸರ್. ಹಾಗಾಗಿ ನಾನು ನಿಮ್ಮ ಹತ್ರ ಬಂದೆ, ನೀವು ಇಷ್ಟ ಹೇಳಿರಿ, ತುಂಬಾ ಸಿಂಪಲ್ ಆಗಿ ತಗೋ, ಆರಾಮಾಗಿ ಮಾಡ್ಬೋದು, ನನಗೆ ಗೊತ್ತಿದೆ ಟ್ರಿಕ್ಸ್ ಏನಂತ, ನಿನಗೆ ಮಾಡ್ತೀನಿ ಅಂತ ನೀವು ಒಂದು ಪಾಸಿಟಿವ್ ಇದು ಕೊಡ್ರಿ. ಆಗ ನಾನು ಅಷ್ಟೆಲ್ಲ ಡಿಮೋಟಿವೇಟ್ ಆಗಿದ್ರು. ಸೊ ನಾನು ವಿತ್ ಇನ್ ಶಾರ್ಟ್ ಪೀರಿಯಡ್ ನಾನು ಕಂಪ್ಲೀಟ್ ಮಾಡಿದೆ, ಅದನ್ನು ಆರಾಮಾಗಿ ಕ್ರ್ಯಾಕು ಮಾಡಿದೆ ಸರ್. ನಿಮಗೆ ಸುತ್ತಮುತ್ತಲು ಕೆಲವು ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ನೋಡೋ ಇವ್ನು ಇದೇನೋ ಮಾಡಕ್ ಕೊಟ್ಟಿದ್ದಾನೆ ಹಂಗೆಲ್ಲ ಅಣಗಿಸಿರೋದು ಉಂಟಾ? ತುಂಬಾ ಅಣಗಿಸಿದ ಸರ್. ಅದೇ ನನಗೊಂಥರ ಏನೋ ಪುಷ್ ಮಾಡಿದ್ದು, ನಾನು ಏನಾದ್ರು ಮಾಡಿ ತೋರಿಸ್ಲೇಬೇಕು ಅಂತ. ದಾವಣಗೆರೆ ತುಂಬಾ ಜನ ಆತರ ಡಿಮೋಟಿವೇಟ್ ಮಾಡಿದ್ರು, ನನ್ನ ಬಗ್ಗೆ ಬೇರೆ ಏನೆಲ್ಲ ಅಪ್ಸಿದ್ರು. ಬಟ್ ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಸರ್. ನಾನೇ ಒಂಥರ ವರ್ಲ್ಡ್ ಇಂದ ನಾನು ಒಂಥರ ಏಲಿಯನ್ ಇದ್ದಾಗಿದ್ದೆ, ಐಸೋಲೇಟ್ ಆಗಿ ನಂದೇನ್ ಕೆಲಸ ಇದೆನೋ ಅಷ್ಟು ಮಾಡಿ ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಿದೆ, ಇದಾಯ್ತು ಅಷ್ಟೇ. ಈಗ ಮೋಸ್ಟ್ಲಿ ಅವರೆಲ್ಲ ರಿಗ್ರೆಟ್ ಮಾಡ್ತಾರೆ, ರಿಗ್ರೆಟ್ ಮಾಡಿದ್ದಾರೆ ಸರ್. ಇವನ್ ದೇ ಕಾಂಟ್ ಬಿಲೀವ್ ನಾವು ಆಲ್ಸೋ. ನನಗೆ ಕ್ಲಾಟ್ ಆಗಿದೆ ಅಂದ್ರೆ ಇಲ್ಲ ಆಗಿಲ್ಲ ಅಂತಾರೆ, ಬಟ್ ಏನೋ ಮಾಡಕ್ ಆಗಲ್ಲ ಸರ್. ಅವ್ರು ತುಂಬಾ ನಿಮ್ದೆಲ್ಲ ಬ್ಯಾನರ್ ಬಿದ್ದು ನಿಮಗೆ ಇಷ್ಟು ಜನ ಸನ್ಮಾನ ಮಾಡಿದ್ಮೇಲೂ ಅವ್ರು ನಂಬಕ್ ತಯಾರಿಲ್ಲ. ಇಲ್ಲಿ ಅದು ಅವ್ರ ಪ್ರೈವಸಿ, ನಾನು ಏನ್ ಮಾಡಕ್ ಆಗಲ್ಲ. ಬಟ್ ನನಗೆ ಡಿಮೋಟಿವೇಟ್ ಮಾಡಿರೋರು ತುಂಬಾ ಇದಾರೆ, ನಾನು ಒಪ್ಕೊಂತೀನಿ. ಸೊ ಹಾಗಾಗಿ ಈಗ ನಮ್ಮ ಹುಡುಗರು ಕೆಲವರು ಡಿಮೋಟಿವೇಟ್ ಆಗುತ್ತೆ ಸರ್, ಓದ್ಬೇಕಾದ್ರೆ ಭಯ ಆಗುತ್ತೆ, ನಾಳೆ ಏನೋ ಆಡ್ಕೊಂತಾರೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ಅದಕ್ಕೆ ಎಷ್ಟು ಪಾರ್ಟ್ ನೀವು ತಲೆ ಕೆಡ್ಸ್ಕೊಂಡಿದ್ರಿ, ಅದರಿಂದ ಹೊರಗಡೆ ಬರೋದಕ್ಕೆ ಏನ್ ಮಾಡಿದ್ರಿ? ನಾನು ಒಂದು ಸಜೆಷನ್ ಕೊಡ್ತೀನಿ ಸರ್ ಹುಡುಗರಿಗೆ. ಅವ್ರು ಏನೇ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೂ ಯಾರಿಗೂ ಹೇಳ್ಬೇಡ್ರಿ. ವೆರಿ ಗುಡ್. ವಿತ್ ಓನ್ಲಿ ಫ್ಯಾಮಿಲಿ ಇರ್ಲಿ, ನಿಮ್ ಮನೇಲಿ ಅಷ್ಟೇ ಇರ್ಲಿ. ಅದು ರಿಲೇಷನ್ಸ್ಗೆಲ್ಲ ಇಲ್ಲ ನನ್ನ ಮಗ UPSC IAS ಮಾಡ್ತಿದ್ದಾನೆ ಅಂತ ಹೇಳ್ಬಿಡ್ತಾರೆ, ಇಲ್ಲ ನನ್ನ ಮಗ ಕ್ಲಾಟ್ ಮಾಡ್ತಿದ್ದಾನೆ ಆ ತರ ಎಲ್ಲ ಹೇಳ್ಬೇಡ್ರಿ. ನಿಮ್ಮ ಪ್ರಿಪರೇಷನ್ ಮೇಕ್ ಇನ್ ಸೈಲೆನ್ಸ್ ಅಂತ, ಲೆಟ್ ಯುವರ್ ರಿಸಲ್ಟ್ ರೋಸ್ ಅಂತಾರೆ. ಹಾಗಾಗಿ ನೀವು ಸೈಲೆಂಟ್ ಆಗಿ ಪ್ರಿಪೇರ್ ಆಗಿ, ಹಾಗಾಗಿ ನಿಮ್ಮ ಮೇಲೆ ಪ್ರೆಷರ್ ಬಿಲ್ಡ್ ಆಗಲ್ಲ. ಈಗ ಏನ್ ಮಾಡ್ಬಿಡ್ತಾರೆ, UPSCನೋ ಅಥವಾ ಕ್ಲಾಟ್ ಏನ್ ಮಾಡ್ಬೇಕಾದ್ರೆ ಇಲ್ಲ ನನ್ನ ಮಗ ಈ ತರ ಓದ್ತಿದ್ದಾನೆ ಅಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಅವರಲ್ಲೂ ಬೆಳೆಯುತ್ತೆ. ಹಾಗಾಗಿ ಪ್ರೆಷರ್ ಆಗ್ತಾರೆ, ನೋಡಪ್ಪ ಕ್ಲಾಟ್ ಮಾಡ್ತಾ ಇದೀಯಾ, ನೆಟ್ಟು ಚೆನ್ನಾಗಿ ಓದು, ಎಕ್ಸಾಮ್ ಡೇಸ್ ಹತ್ರ ಬರ್ತಿದೆ, ಈ ತರ ಕಾಂಪಿಟೇಷನ್ ಇದೆ, ನೀನ್ ಮಾಡ್ಲೇಬೇಕು, ಇದೇ ಕಾಲೇಜ್ಗೆ ಹೋಗ್ಬೇಕು, ಈ ತರ ಎಲ್ಲ ಸರ್ಟನ್ ಪ್ರೆಷರ್ ಬಿದ್ದೇ ಬೀಳುತ್ತೆ. ಸೊ ಹಾಗಾಗಿ ಮೂವ್ ಇನ್ ಸೈಲೆನ್ಸ್ ಅಂತ ನಾನು ವೆರಿ ಇಂಪಾರ್ಟೆಂಟ್ ಸಜೆಷನ್ ಇದು, ಎಲ್ಲರೂ ಇದು ಮಾಡ್ಲೇಬೇಕು ನನ್ನ ಪ್ರಕಾರ. ಸೊ ಹಾಗಾಗಿ ಈಗ ಯುವರ್ ಪ್ರೈಡ್ ಆಫ್ ದಾವಣಗೆರೆ, ಇನ್ಫ್ಯಾಕ್ಟ್ ಯುವರ್ ಪ್ರೈಡ್ ಆಫ್ ಕರ್ನಾಟಕ ಆಲ್ಸೋ. ಈಗ ಮುಂದೊಂದ್ ದಿನ ಜನ ಇವಾಗ ಹೆಂಗೆ ನಾವು ವಿಷನ್ ಮಾಡ್ತೀವಿ ಅಂದ್ರೆ, ನಿನ್ನ ಒಂದು ವೆಲ್ ವಿಷರ್ಸ್, ನೀನ್ ಮುಂದೆ ತುಂಬಾ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ತೀಯಾ, ಒಂದು ಪ್ಲಾನ್ ನಿಂದಿದೆ. ಸೊ ನೀನೊಂದು ರೆಪ್ರೆಸೆಂಟೇಷನ್ ಆಫ್ ದಾವಣಗೆರೆ ಆಗ್ತೀಯಾ ಅನ್ನೋ ಒಂದು ಬಹಳ ಒಂದು ಖುಷಿ ಮತ್ತೆ ಕಾತುರನು ನಮಗಿದೆ. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ನೀವು ಹೇಳಿದಂಗೆ ಆಬ್ವಿಯಸ್ಲಿ ನೀವು ಹೇಳಲ್ಲ ಫ್ಯೂಚರ್ ಪ್ಲಾನ್ಸ್, ಯಾಕಂದ್ರೆ ಮೂವ್ ಇನ್ ಸೈಲೆನ್ಸ್ ಅಂತ ನೀವು ಹೇಳ್ಬಿಟ್ಟಿದ್ರೆ ಈಗಾಗಲೇ. ಬಟ್ ಆದ್ರೆ ಈ ಕ್ಲಾಟ್ ಕ್ಲಿಯರ್ ಮಾಡಿ ಮಾಡಿದವರಿಗೆ ಏನೇನ್ ಫ್ಯೂಚರ್ ಆಪರ್ಚುನಿಟಿ ಸಿಗುತ್ತೆ? ಯಾಕಂದ್ರೆ ಏನ್ ಅನ್ಕೊಂತಾರೆ, ಇಲ್ಲೂ ಲಾವ್ ಮಾಡ್ಬೋದು, ಇಲ್ಲೂ ಇದು ಮಾಡ್ಬೋದು, ಅದ್ಯಾಕೆ ಅಲ್ಲೋಗಿ ಮಾಡ್ಬೇಕು? ನಿಮ್ಮ ಫ್ಯೂಚರ್ ಆಪರ್ಚುನಿಟೀಸ್ ನೀವು ಎಲಿವೇಶನ್ ಎಲ್ಲಿವರೆಗೂ ಹೋಗ್ಬೋದು? ಇದು ಈಗ ಹೇಳಿದ್ ಕರೆಕ್ಟ್ ಸರ್. ಯಾಕಂದ್ರೆ ಮೊನ್ನೆ ನನಗೆ ಯಾರೋ ಒಬ್ರು ಹೇಳಿದ್ರು, ನಮ್ಮ ಪೇರೆಂಟ್ಸ್ ಹೇಳಿದಾರೆ, ಇಲ್ಲ ನಮ್ಮ ಮಗಂಗೆ ಏನೆಲ್ಲ ಸಿಕ್ಕಿದೆ ಅಂತ. ಅವ್ರು ಲೈಕ್ ದಾವಣಗೆರೆ ಮೋಸ್ಟ್ಲಿ ಸ್ಕೋರ್ ಕಡಿಮೆ ಆಗಿದೆ, ಅದಕ್ಕೆ ದಾವಣಗೆರೆಯಲ್ಲಿ ಸಿಕ್ಕಿಲ್ಲ, ತುಂಬಾ ದೂರ ಸಿಕ್ಕಿದೆ ಅಂತ ಅವ್ರು ನೀಟ್ ಅಥವಾ ಬೇರೆ ಕಾಂಪಿಟೇಟಿವ್ ಆಂಗಲ್ ಥಿಂಕ್ ಮಾಡಿದ್ದಾರೆ. ಸೊ ಜಾಸ್ತಿ ಸ್ಕೋರ್ ಬಂದ್ರೆ ಇಲ್ಲಿ ಸಿಕ್ತು ಅಂತ, ಅವ್ರು ಸಿಕ್ಲಿಲ್ಲ ಅಂತ. ಸೊ ಅಂದ್ರೆ ಅವೇರ್ನೆಸ್ ಕಡಿಮೆ ಸರ್ ಮೊದಲನೇದಾಗಿ. ಸೊ ಇನ್ನೊಂದು ನೀವು ಹೇಳಿದಾಗ ಫ್ಯೂಚರ್ ಪ್ಲಾನ್ಸ್ ಅಂದ್ರೆ, ನಾನು ಈಗ ಕ್ಲಾಟಿಗೆ ಬಂದಿದ್ದೆ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಇದೆ. ಥ್ರೂ ಗೌರ್ಮೆಂಟ್ ಅಥವಾ ಬ್ಯೂರೋಕ್ರಾಟ್ ಆಗಿನೋ ಅಥವಾ ಪೊಲಿಟಿಷಿಯನ್ ಆಗಿನೋ, ಎರಡರಲ್ಲಿ ನಾನು ಇನ್ನೂ ಟೈಮ್ ಇದೆ ಸರ್, ಇನ್ 5 years ಇದೆ. ಬಟ್ ಓವರ್ ಆಲ್ ಈ ಕ್ಲಾಟ್ ಅಲ್ಲಿ ಆಪರ್ಚುನಿಟೀಸ್ ಅಂದ್ರೆ, ಥ್ರೂ ಕ್ಲಾಟ್ ಆಪರ್ಚುನಿಟೀಸ್ ಏನಂದ್ರೆ, ನೀವು ಕಾರ್ಪೊರೇಟ್ ಫರ್ಮ್ ಅಲ್ಲಿ ಹೋಗ್ಬೋದು. ಯೂಶಲಿ ನಾನ್ ಕ್ಲಾಟ್ ಕಾಲೇಜಸ್ ಇದಾವೆ, ತುಂಬಾ ಇದೆ ಇಂಡಿಯಾದಲ್ಲಿ. ಬಟ್ ಏನ್ ಕಾರ್ಪೊರೇಟ್ ನಮ್ಮ ಲಾ ಫರ್ಮ್ಸ್ ಇದೆ ಅಲ್ಲ, ಅವ್ರು ಫಸ್ಟ್ ಹೋಗೋದೆ ಈ NLS ಟಾಪ್ 23 NLS ಗೆ ಹೋಗೋದು, ಅವ್ರು ಪ್ಲೇಸ್ಮೆಂಟ್ ಮಾಡ್ಕೊಂಡಾಗ. ಅದರಲ್ಲೂ ವೆರಿ ಪರ್ಟಿಕ್ಯುಲರ್ NLS ಗೆ ದ ಬೆಸ್ಟ್ ರಿಕ್ರೂಟ್ಮೆಂಟ್ ಇದೆ ಸರ್ ಅಲ್ಲಿ. ವಿತ್ ಇನ್ ನೀವು 3 ಅಥವಾ 4 years ಕೋರ್ಸ್ ಮಾಡ್ಬೇಕಾದ್ರೇನೆ ನಿಮಗೆ ಬಂದು ಪ್ಲೇಸ್ಮೆಂಟ್ ಆಫರ್ ಮಾಡ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಕೂಡ ನಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇದೆ NLS ಅಲ್ಲಿ. ಬೇರೆ ಯುರೋಪ್ ಇಂದ ಎಲ್ಲ ತುಂಬಾ ಆಫರ್ಸ್ ಇರುತ್ತೆ. ಅಂಡ್ ನಿಮಗೆ ಗೊತ್ತು ಸರ್, ಇಂಗ್ಲೆಂಡ್ ಅಲ್ಲಿ ಮ್ಯಾಜಿಕ್ ಸರ್ಕಲ್ ಆಫ್ ಫರ್ಮ್ಸ್ ಇದೆ, ಅಲ್ಲೆಲ್ಲ ಅಲ್ಲೆಲ್ಲ ಜಾಬ್ ಮಾಡಿದವ್ರು ಒಂಥರ ಮಲ್ಟಿ ಮಿಲಿಯನರ್ಸ್ ಆಗ್ತಾರೆ. ಸೊ ಅಲ್ಲಿ ನಮ್ಮ ಕಾಲೇಜಿಂದ ಹೋಗಿರೋ ಗ್ರಾಜುಯೇಟ್ಸ್ ಅಲ್ಲಿ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಲಾ ಫರ್ಮ್ಸ್ ಅಲ್ಲಿ ಇದೆ. ಸೊ ಇದು ಬರೀ ಪ್ರೈವೇಟ್ ಸೆಕ್ಟರ್ ಆಯ್ತು. ನಾವು ಗೌರ್ಮೆಂಟ್ ಥ್ರೂ ಹೋದ್ರೆ ಜುಡಿಷಿಯರಿ ಎಕ್ಸಾಮ್ಸ್ ಇದೆ ನಮಗೆ. ಕರೆಕ್ಟ್.
ಜುಡಿಷಿಯರಿ ಎಕ್ಸಾಮ್ಸ್ ಇದೆ. ಅಂಡ್ ನೀವು ಹೇಳಿದಾಗೆ ಮುಂದೆ UPSC IJS ಇಂಟ್ರೊಡ್ಯೂಸ್ ಮಾಡ್ಬೋದು, ಇಂಡಿಯನ್ ಜುಡಿಷಿಯಲ್ ಸರ್ವಿಸ್ ಅಲ್ಲಿ. ಸೊ ನಾವು ಡೈರೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಆಗುವಂತ ನಮಗೆ ಆಪರ್ಚುನಿಟೀಸ್ ಅವೈಲೇಬಲ್ ಆಗೇ ಆಗುತ್ತೆ ಈ ತರ ಏನಾರು ಇಂಟ್ರೊಡ್ಯೂಸ್ ಮಾಡಿದ್ರೆ. ಜುಡಿಷಿಯರಿ ಎಕ್ಸಾಮ್ಸ್ ಅಲ್ಲಿ ಆಬ್ವಿಯಸ್ಲಿ ಜಡ್ಜ್ ಎಕ್ಸಾಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ 5 years ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿ ನೀವು ಅದ್ರಲ್ಲಿ ಸಹ ಹೋಗ್ಬೋದು ಅಂತ ಹೇಳ್ತೀನಿ. ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ UPSC. ಓಕೆ, ಈಗ ಕೆಲವರು ನನ್ನ ಮಗ ಇಂಜಿನಿಯರ್, ನನ್ನ ಮಗ ಡಾಕ್ಟ್ರು, ತಿಂಗಳ ಅವನು 60,000 70,000 ದುಡಿತಾನೆ ಬೆಂಗಳೂರು ಇದರಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಂಗಾಗಿ ಈಗ ನೀವು ಕ್ಲಾಟ್ ಹೋಗಿ ಕಾರ್ಪೊರೇಟ್ ನಿಮಗೆ ಚೂಸ್ ಮಾಡ್ತಂದ್ರೆ ಸುಮ್ನೆ ಅಂದಾಜು ಒಂದ್ ಸಂಬಳ ನಿಮಗೆ ತಿಂಗಳ ಎಷ್ಟಿರ್ಬೋದು? ಬೇಸಿಕ್ ಆಗಿ ಸರ್ ನನ್ಗಿರೋ ಮಾಹಿತಿ ಪ್ರಕಾರ 32 lakhs per annum ಇದೆ ಅಂತ. 32 lakhs per annum ಅಂತಂದ್ರೆ ಇಲ್ಲಿ ತಿಂಗಳ ನಿಮಗೆ ಹೆಚ್ಚು ಕಮ್ಮಿ 3 ಲಕ್ಷ ಬಂದಂಗಾಯ್ತು. 2.5-3 ಲಕ್ಷ ಸರ್. ಎಷ್ಟೊಂದ್ ಜನ ಇವಾಗ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇಡೀ ವರ್ಷಕ್ಕೆ 3 ಲಕ್ಷ ಪ್ಯಾಕೇಜ್ ಸಿಕ್ಕರೆ ಪಟಾಕಿ ಹೊಡ್ಕೊಂಡು ಓಡ್ತಾರೆ. ಅಂತದ್ರಲ್ಲಿ ನಿಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟು ಕಾರ್ಪೊರೇಟ್ ತಿಂಗಳ 3 ಲಕ್ಷ ದುಡಿಯೋಷ್ಟಂತೂ ಆರಾಮ್ ಇದೆ ಸರ್. ಅಂಡ್ ನಿಮಗೆ ಪ್ರಮೋಷನ್ಸ್ ಆಗುತ್ತೆ, ಯಾವುದೇ ರೀತಿ ನಿಮಗೆ ಪರ್ಸನಲ್ ರಿವೆಂಜ್ ಇರಲ್ಲ. ಅದರಲ್ಲಿ ನಿಮಗೆ ನಿಮ್ಮ ಪೊಟೆನ್ಶಿಯಲ್ ನೋಡ್ಬಿಟ್ಟು ಅವ್ರು ನಿಮಗೆ ಪ್ರಮೋಷನ್ಸ್ ಮಾಡಿ ಜೊತೆ ಸ್ಯಾಲರಿ ಹೈಕ್ ಆಗ್ತಾನೆ ಇರುತ್ತೆ. ನಿಮಗೆ ಕೊನೆಗೆ ನೀವು ಆ ಕಂಪ್ನಿಲೇ ನೀವು ಪಾರ್ಟ್ನರ್ ಆಗ್ಬೋದು. ಫರ್ಮ್ ಅಲ್ಲಿ ನಿಮಗೆ ಪ್ರಾಫಿಟ್ ಬೇಸ್ಡ್ ಕೊಡ್ತಾರೆ, ಸ್ಯಾಲರಿ ಕೊಡಲ್ಲ ಸರ್. ಅಟ್ ಲಾಸ್ಟ್ ನೀವು ಪಾರ್ಟ್ನರ್ ಆದಾಗ ವಿತಿನ್ 10 years ನೀವು ಆ ಫರ್ಮ್ ಅಲ್ಲಿ ಪಾರ್ಟ್ನರ್ ಆಗ್ಬೋದು, ನಿಮಗೆ ಶೇರ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರೀಮ್ ಆಪರ್ಚುನಿಟೀಸ್ ಇದೆ ಅಂತ ಹೇಳಕ್ ಇಷ್ಟ. ಓಕೆ, ಈಗ ನಿಮ್ಮ ಪ್ರಿಪರೇಷನ್ ಫೇಸ್ ಅಲ್ಲಿ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ಯೂಸ್ ಮಾಡ್ತಿದ್ದೀರಾ? ಮೊಬೈಲ್ ಎಷ್ಟು ಯೂಸ್ ಮಾಡ್ತಿದ್ರಿ? ಮೊಬೈಲ್ ಕಡಿಮೆ ಸರ್, ಯಾಕಂದ್ರೆ ನನಗೆ ಟೈಮೇ ಇದ್ದಿಲ್ಲ. ಮರಳಲ್ಲಿ ಏನಾದ್ರೂ ನಿಮಗೆ ಮೊಬೈಲ್ ಮೇಲೆ ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ರಾ ಅಥವಾ ಮರಳಲ್ಲಿ ಮೊಬೈಲ್ ಕೊಡ್ಸಿ ನೀವೇ ಸ್ವತಃ ರೆಸ್ಟ್ರಿಕ್ಷನ್ಸ್ ಹಾಕೊಂತಿದ್ರಾ? ಇಲ್ಲ ಸರ್, ಮನೇಲಿ ಏನ್ ರೆಸ್ಟ್ರಿಕ್ಷನ್ ಇರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ನಂಬಿಕೆ ಇತ್ತು ಏನೋ ಮಾಡ್ತಿದ್ದೀನಿ ಅಂತ. ಅಂಡ್ ನನಗೆ ಟೈಮು ಇದ್ದಿಲ್ಲ ಸರ್. ಆಕ್ಚುಲಿ ಯಾರು ತುಂಬಾ ಸ್ಪೆಸಿಫಿಕ್ ಆಗಿ ಇದು ಕೂರ್ತಾರೋ ಅವ್ರಿಗೆ ಟೈಮ್ ಇರಲ್ಲ, ಗೊತ್ತಿದೆ ನಮಗೆ ತುಂಬಾ ಕವರ್ ಮಾಡೋದಿದೆ ಅಂತ. ಸೊ ಇದ್ರ ಮೇಲೆ ಜ್ಞಾನ ಕಡಿಮೆ ಆಗ್ಲೇಬೇಕು. ಇಲ್ಲ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಲ್ಲಿ ಕ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಮಾಡಿ. ಸೊ ಎಂಟರ್ಟೈನ್ಮೆಂಟ್ಗೆ ಪುಷಪ್ ಮಾಡಿ, ಬೇಡ ಅನ್ನಲ್ಲ ಸರ್. ಬೇಕಾದ್ರೆ ದಿನಕ್ಕೆ 1 hour ಆ ತರ ಇಟ್ಟು ಅದು 1 hour ಅಷ್ಟೇ ಆಗ್ಬೇಕು ಸರ್, ಅದು ಕಂಟಿನ್ಯೂ ಆಗಬಾರ್ದು. 1 hour ಅಂದ್ಬಿಟ್ಟು 2 hours 3 hours ತನಕ ಕ್ಯಾರಿ ಮಾಡ್ತಾರೆ. ಸೊ ಏನಾಗ್ಬಿಡುತ್ತೆ ಅಂದ್ರೆ ನೀವು ಓದಿದ್ ನಿಮಗೆ ತಲೆಯಿಂದ ಹೋಗ್ಬಿಡುತ್ತೆ ಅಂತ, ಅಥವಾ ಮೆಮೊರಿ ಅಥವಾ ಕಡಿಮೆ ಆಗ್ಬೋದು, ಅಥವಾ ದಿನದ ಓದಿ ರಿವಿಷನ್ ಆಗಲ್ಲ, ಏನೋ ಒಂದು ಅಡ್ಡ ಹಾಗೆ ಅಬ್ಸ್ಟ್ರಾಕ್ಟ್ ಆಗೇ ಆಗುತ್ತೆ ಆ ದಿನದ್ದು. ಈಗ ನೀವು ಆಗ್ಲಾಗ್ಲಾ ಈಗ ಫೇಸ್ಬುಕ್ ಪ್ರೊಫೈಲ್ ಗಳಲ್ಲಿ ಫೋಟೋ ಚೇಂಜ್ ಮಾಡೋದು, ನನಗೆ ಎಷ್ಟು ಲೈಕ್ ಬಿತ್ತು ಅಂತ ನೋಡೋದು ಮಾಡೋದು ಮಾಡ್ತಿದ್ರೆ? ನನ್ನ ಪ್ರೊಫೈಲ್ ಚೇಂಜ್ ಆಗಿ 2 ವರ್ಷ ಏನೋ ಆಗಿದೆ ಸರ್, ಚೇಂಜ್ ಮಾಡಿಲ್ಲ ನಾನು. ಸೊ ನಾನು ಈ ಸ್ಟೂಡೆಂಟ್ಸ್ ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮದೇ ಇರೋದು ನಿಮ್ಮ ಫೇಸ್ಬುಕ್ ಪ್ರೊಫೈಲ್ಗೆ ನಿಮ್ ಫೋಟೋ ಇದ್ದೇ ಇರುತ್ತೆ. ಎಷ್ಟು ಜನದ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ನಿಮ್ ಫೋಟೋ ಇದೆ? ಯಾಕಂದ್ರೆ ಕೌಸ್ತುಭ್ ಕ್ಲಿಯರ್ ಮಾಡಿದಾಗ ಇಲ್ಲಿರೋರು ಎಷ್ಟೊಂದ್ ಜನ ಅವ್ರ ಸ್ಟೇಟಸ್ ಅಲ್ಲಿ ಅವ್ರ ಪ್ರೊಫೈಲ್ ಫೋಟೋದಲ್ಲಿ ಕೌಸ್ತುಭನ್ ಹಾಕೊಂಡಿದ್ರು. ಓಕೆ, ನಿಮ್ ಪ್ರೊಫೈಲ್ ನಿಮ್ ಫೋಟೋ ಹಾಕೋಣ ಇದ್ದಿದೆ. ಎಷ್ಟು ಜನ ಬೇರೆಯವರು ನಿಮ್ಮ ಫೋಟೋನ ಅವ್ರ ಪ್ರೊಫೈಲ್ ಪಿಕ್ಚರ್ ಹಾಕ್ತಾರೆ, ಅದು ನಿಮ್ಮ ಸಕ್ಸಸ್ ಅನ್ನ ಡಿಫೈನ್ ಆಗುತ್ತೆ. ಅನ್ವಾಂಟೆಡ್ ಲೈಕ್ಸ್ ಗಳಿಗೆ, ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಗಳಿಗೆ ಇದು ಯಾವುದಕ್ಕೂ ಬೀಳ್ಬೇಡ್ರಿ. ಓಕೆ, ಅದನ್ನ ಬೀಳಿಲ್ಲಂಗೆ ಯು ಕ್ಯಾನ್ ಆಲ್ಸೋ ಬಿ ಒನ್ ಆಫ್ ದಿ ಕೌಸ್ತುಭ್. ಓಕೆ ಕೌಸ್ತುಭ್, ನೆಕ್ಸ್ಟ್ ಬಂದ್ಬಿಟ್ಟು ಈಗ ಪ್ರಿಪೇರ್ ಮಾಡ್ತಿರೋಂಥ ಹುಡುಗರಿಗೆ ನಿಮ್ಮ ಸಜೆಷನ್ ಏನು? ಏನ್ ಹೇಳ್ತೀರಾ? ಏನ್ ಮಾಡ್ಬೇಕು ಅವರು ಅಂದ್ರೆ, ಅಥವಾ PU ಇಂದಾನ ಸರ್? ಅಂದ್ರೆ ಇವಾಗ ನಾ 6th 7th ಇಂದ ಅವ್ರು ಏನ್ ಮಾಡ್ತಾ ಹೋಗ್ಬೇಕು? ಏನಿಲ್ಲ, ಈಗ ನಿಮಗೊಂದು ಯಾರಾದ್ರೂ ಬೆಸ್ಟ್ ಮೆಂಟರ್ ಸಿಗಿದ್ದಾರೆ. ಫಾರ್ ಎಕ್ಸಾಂಪಲ್ ಕಾಪರೇಜ್ ಪ್ರಥಮ್ ಏನು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಅವರಲ್ಲಿ ಒಂದು ಶೆಡ್ಯೂಲ್ಡ್ ಆಗಿ ಕರೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಹಿಂದೂ ಪೇಪರ್ ನಿಮಗೆಲ್ಲ ಕಾಂಪಿಟೇಟಿವ್ ಲೆವೆಲ್ಗೆ ಅಂತೂ ನೀವು ತುಂಬಲ್ಲ, ಎಷ್ಟು ಬೇಕೋ ಹುಡುಗರಿಗೆ 6th ಅವ್ರ ಕೆಪಾಸಿಟಿ ಏನಿದೆ ಅಷ್ಟು ನೀವು ಅವ್ರಿಗೆ ಕೊಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಒಂದು ಒಳ್ಳೆ ಒಂದು ಮೆಂಟರ್ ಸಿಗ್ಬೇಕು ನಿಮಗೆ. ಒಂದು ಇನ್ಸ್ಟಿಟ್ಯೂಟ್ ಯಾವ್ದಾದ್ರು ಆ ತರ ಒಂದು ಇನಿಷಿಯೇಟಿವ್ ಇದೆ ಅಂದ್ರೆ ಅಲ್ಲಿಗೆ ಜಾಯಿನ್ ಆಗಿ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನೀವು ಸೆಲ್ಫ್ ಪ್ರಿಪೇರ್ ಆಗ್ತೀನಿ, ನಿಮ್ ಪೊಟೆನ್ಶಿಯಲ್ ಇದೆ ಆಗ್ಲಿ, ಬಟ್ ನಿಮಗೊಂದು ಒಂದು ದಾರಿ ತೋರ್ಸೋರು ಬೇಕೇ ಬೇಕು. ಯಾಕಂದ್ರೆ ಸೆಲ್ಫ್ ಸ್ಟಡೀಸ್ ನಾನು ಕೇಳಿದೀನಿ, ತುಂಬಾ ಜನ ಮಾಡಿದ್ರು ಅಂತ. ಅವ್ರು ಎಲ್ಲೋ ಒಂದ್ ಕಡೆ ಅವ್ರು ತಗೊಂಡಿದ್ದೇ ಇರ್ತಾರೆ. ಆಮೇಲೆ ಅವ್ರಿಗೆ ರಿಸರ್ಚ್ ಮಾಡಿ ಮೇಲೆ, ಇಲ್ಲ ನಾನು ಇಲ್ಲಿ ಒಂದ್ ಕಡೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತಗೊಂಡಿದ್ದೆ, ನನಗೆ ಮೆಂಟರಿಂಗ್ ಇದ್ದೇ ಇತ್ತು ಅಂತ. ಹಾಗಾಗಿ ನಿಮಗೆ ಒಬ್ಬ ಒಳ್ಳೆ ಮೆಂಟರ್ ಸಿಕ್ಕರು ಅಂದ್ರೆ ಹಾಗೆ ಆಗುತ್ತೆ ಅದು. ಬಟ್ ನಿಮ್ಮ ಕಾನ್ಸಂಟ್ರೇಷನ್ ಮತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಈಗ ನೀವು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಾಪರೇಜ್ಗೆ ಬಂದು ಯಾವಾಗ ನೀವು ಜಾಯ್ನ್ ಆಗಿದ್ದು? ಅಂದ್ರೆ ಎಷ್ಟು ಟೈಮ್ ಓದಿತ್ತು ಇನ್ನು ಎಕ್ಸಾಮಿಗೆ? ನಾನು ಜಾಯ್ನ್ ಆದಾಗ 8 months ಏನೋ ಉಳಿದಿತ್ತು ಸರ್. ಅಂದ್ರೆ ಲಾಸ್ಟ್ 2022 ಮಾರ್ಚ್ ಏನೋ ಏಪ್ರಿಲ್ ಅಲ್ಲಿ ನಾನು ಜಾಯ್ನ್ ಆದೆ. ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಿಮ್ದು ಫೇಲ್ಯೂರ್ ಆಯ್ತು ಅಲ್ವಾ? ಭೋಪಾಲ್ ಏನೋ ಆಗಿತ್ತು ನಂದು. ಭೋಪಾಲ್ ಆಗಿತ್ತು ಫಸ್ಟ್ ಅಟೆಂಪ್ಟ್ ಅಲ್ಲಿ. ಬಟ್ ಅಂದ್ರೆ ಇನ್ನೊಂದು ಕ್ಲಾಟ್ ಅಲ್ಲಿ ನಾನು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಸರ್, ಏಜ್ ಬ್ಯಾರಿಯರ್ ಇಲ್ಲ. ನೀವು PU ಮುಂಚೆನೂ ಅಟೆಂಡ್ ಮಾಡ್ಬೋದು, ಬಟ್ ನಿಮಗೆ ಅಥವಾ ಎಕ್ಸ್ಪೀರಿಯನ್ಸ್ ಅಟೆಂಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಸೇರಿದ್ದು ಮಾರ್ಚ್ ಅಲ್ಲಿ ಸೇರಿದೆ, ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ. ಲಾಸ್ಟ್ 8 months ಅಷ್ಟೇ ಇದ್ದಿದ್ದು.
ಎಲ್ಲ ಇದ್ ಮಾಡ್ಬೇಕಾಯ್ತು. ನೀವೇ ನನಗೆ ಧೈರ್ಯ ಕೊಟ್ಟಿದೆ. ಆಕ್ಚುಲಿ ನನಗೆ ಕರೆಂಟ್ ಅಫೇರ್ಸ್ ಏನು ಗೊತ್ತಿದ್ದಿಲ್ಲ. ನಾನು ಯಾವ್ದೋ ಟೈಮಲ್ಲಿ ಒಂದ್ 2-3 ಟಾಪಿಕ್ ತಗೊಂಡು ಅದನ್ನೇ ಬ್ರಷಪ್ ಮಾಡ್ತಾ ಇದ್ದೆ. ಸೊ ಈ ತರ ಕರೆಂಟ್ ಅಫೇರ್ಸ್, ಈ ತರ ಇದು ಕರೆಂಟ್ ಅಫೇರ್ಸ್ ಅನ್ನೋದು ಒಂದು ಎರ ಇದೆ ಸರ್. ಹೌದು. ಸೊ ಹಾಗಾಗಿ ಈ ತರ ಎಲ್ಲ ಇದೆ. ಹಿಂದೂ ಪೇಪರ್ ಓದ್ಬೇಕು, ಈ ತರ ಮ್ಯಾಗಝಿನ್ಸ್ ನೀವೇ ನನಗೆ ಕೂರಿಸ್ಕೊಂಡೆಲ್ಲ ನಾನು ಒಬ್ನೇ ಇದ್ದಿದ್ದು ಫಸ್ಟ್ ಕ್ಲಾಟ್ ದಾವಣಗೆರೆಯಲ್ಲಿ ಯಾರು ಗೊತ್ತೂ ಇಲ್ಲ. ನಾನು ಒಬ್ನೇ ನಿಮ್ಮ ಹತ್ರ ಬಂದಿದ್ದು. ನನಗೆ ಒಬ್ನಿಗೆ ಸ್ಪೆಷಲ್ ಆಗಿ ನೀವು ಮೆಂಟರ್ ಮಾಡಿದ್ರಿ. ಮೆಂಟಲ್ ಅಬಿಲಿಟಿ ಕ್ಲಾಸಸ್ ನನ್ನ ಮ್ಯಾಥ್ಸ್ ಅಂದ್ರೆ ಒಂದು ಹೆಕ್ಟಿಕ್ ಅದು. ಆಕ್ಚುಲಿ ನೀವೇ ಅದನ್ನ ಸರ್ ಈಸಿ ಮಾಡಿದಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಶಾರ್ಟ್ ಕಟ್ ವೇಸ್ ಅಲ್ಲಿ ವಿತ್ ಇನ್ 30 seconds ಹೇಗೆ ಸಾಲ್ವ್ ಮಾಡ್ಬೇಕು, ಆತರ ನೀವು ಕೊಟ್ಟಿದ್ದ ಟ್ರಿಕ್ಸ್ ಇಂದ ನಾನು ಇವತ್ತು ಟು ಬಿ ಫ್ರಾಂಕ್ ನಾನು ಏನೋ ಒಂದು ಮೈಲ್ಸ್ಟೋನ್ ಬಂದಿದ್ದೆ. ಈಗ ಎಷ್ಟೋ ಕಡೆ ದ ಸೋ ಕಾಲ್ಡ್ ಪ್ರೊಫೆಸರ್ಸ್ ಆರ್ ದ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್, ಸಕ್ಸಸ್ ಗುರೂಸ್ ಅಂತ ಅಂದ್ಬಿಟ್ಟು ಕ್ಲಾಟ್ ಇಂದಾಗ್ಲಿ ಇದಾಗ್ಲಿ ಬೇರೆ ಕಡೆ ತುಂಬಾ ಕೋಚಿಂಗ್ ಮಾಡಿರ್ತಾರೆ. ಕೆಲವು ಕಡೆ ನಾನ್ ಕೇಳ್ಪಟ್ರಂಗೆ ರಾಂಗ್ ಗೈಡೆನ್ಸ್ ನಡೀತಿದೆ, ಆಮೇಲೆ ಫೇಕು ನಡೀತಿದೆ. ಹಾಗಾಗಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಈಗ ಲೆಟಸ್ ಸೇ ದಟ್ ಇವಾಗ ನಾನ್ ಪೇರೆಂಟ್ ಇದ್ದು ನನ್ನ ಮಗನ ನಾನು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗ್ತೀನಿ, ಬಣ್ಣದ್ ಮಾತಾಡ್ತಾರೆ, ಸೇರ್ಸ್ಕೊಂತಾರೆ, ಭವಿಷ್ಯ ಹಾಳಾಗ್ಬಿಟ್ರೆ ಪೂರಾ ಖಾನ್ದಾನಿನ ಭವಿಷ್ಯ ಹಾಳಾಗುತ್ತೆ. ಹೆಂಗ್ ಕಂಡಿಡ್ತೀರಾ ನೀವ್? ಹತ್ರ ಏನ್ರ ನಿಮ್ಗೆ ಅದು ಗೊತ್ತಾ, ಅಥವಾ ನೀವು ಹಲವಾರು ಕಡೆ ಹೋಗಿ ನಿಮಗೆ ರಾಂಗ್ ಗೈಡೆನ್ಸ್ ಆಗಿತ್ತಾ? ನನಗೆ ಆಗಿದೆ ಸರ್. ನಿಮ್ ಬರೋಕ್ಕೂ ಮುಂಚೆ ಯಾರೋ ಅವ್ರ ಹತ್ರ ಹೋಗಿದ್ದೆ, ರಾಂಗ್ ಗೈಡೆನ್ಸ್ ಆಯ್ತು. ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನೀವೀಗ ಕ್ಲಾಟಿಗೆ ಬಂದಿದ್ದೀರಾ, ನಿಮ್ ಫೋಕಸ್ ಇರೋದು NLS ಮೇಲೆ ಅಷ್ಟೇ, ಅಥವಾ NLU ಮೇಲಿದೆ. ಅವ್ರು ಏನ್ ಮಾಡ್ತಾರೆ, 20% NLS ಬಗ್ಗೆ ಹೇಳಿದ್ರೆ 80% ಅದರ್ ಕಾಲೇಜ್ ಲೈಕ್ ಪ್ರೈವೇಟ್ ಕಾಲೇಜ್ ಬಗ್ಗೆ ಹೇಳ್ತಾರೆ. ಒಂದು ಗುರಿನ ಯಾರು ಡಿಸ್ಟ್ರಾಕ್ಟ್ ಮಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ, ಆಬ್ವಿಯಸ್ಲಿ ಗೊತ್ತಾಗೇ ಆಗುತ್ತೆ. 80% ಅವ್ರ ಬರೀ ನಾನ್ ಕ್ಲಾಟ್ ಬಗ್ಗೆ ಮಾತಾಡ್ತಾರೆ. ಈ ತರ ಎಲ್ಲ ಆಪರ್ಚುನಿಟೀಸ್ ಬೇರೆದ್ರಲ್ಲಿ ಇದೆ ಅಂತ ಯಾವಾಗ ಹೇಳ್ತಾರೋ ಅವಾಗ ನೀವು ಅಲರ್ಟ್ ಆಗ್ಲೇಬೇಕು ಅಂತ. ಓಕೆ. ಆಮೇಲೆ ಈಗ ರೆಗ್ಯುಲರ್ ಆಗಿ ನೀವು ಯೂಶಲಿ ಕ್ಲಾಸಸ್ ಬರೀ ಮಾಡಿದ್ರು ಉಪಯೋಗ ಇಲ್ಲ, ಎಲ್ಲಿಂದ ಸಿಗುತ್ತೋ ಪರವಾಗಿಲ್ಲ, ಎಲ್ಲಾ ಪೇಪರ್ ಮಾಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ. ಮಾಕ್ ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೇರೆ ಕೊಡ್ತಾರೆ. ಅಂಡ್ ಮಾಕ್ ಮಾಡ್ಬೇಕಾದ್ರೆ ಒಂದು ಟೈಮ್ ಬೌಂಡ್ ಅಲ್ಲಿ ನಾವು ಮಾಡ್ಬೇಕು. ಯಾಕೆ ನಮ್ 2 hours ಅಲ್ಲಿ ಕ್ಲಾಟ್ 2 hours ಅಲ್ಲಿ ಮಾಡ್ಬೇಕು. ಸೊ ಸುಮ್ನೆ ಮಾಕ್ ಬರೆಯೋದಲ್ಲ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕಂಪ್ಲೀಟ್ ಮಾಡೋದೇ ಮೇನ್ ಅಲ್ಲ, ಎಷ್ಟು ಅವರ್ಸ್ ಅಲ್ಲಿ ಟೈಮ್ ಬೌಂಡ್ ಇಟ್ಟು ಕಂಪ್ಲೀಟ್ ಮಾಡ್ಬೇಕು. ಆಮೇಲೆ ನಿಮ್ ಮೆಂಟರ್ ಡಿಸ್ಕಸ್ ಮಾಡ್ಬೇಕು ಯಾವ್ದಾವ್ ಕ್ವಶನ್. ಅದಕ್ಕೆ ನಿಮಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾಡಕ್ಕಾದ್ರೆ ನಿಮಗೆ ಮೆಂಟರ್ ಬೇಕೇ ಬೇಕು. ಯಾವ್ದ್ ತಪ್ಪು ಯಾವ್ದ್ ಸರಿ ಅವ್ರಿಗೆ ಗೊತ್ತಿರುತ್ತೆ, ನಮಗ್ ಗೊತ್ತಿರಲ್ಲ. ಯಾಕೆ ತಪ್ಪಾಯ್ತು ನಿಮಗ್ ಗೊತ್ತಿರುತ್ತೆ, ನನಗ್ ಗೊತ್ತಿರಲ್ಲ. ಹೆಂಗ್ ಕರೆಕ್ಟ್ ಮಾಡ್ಬೇಕು ನಿಮಗ್ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ತರ ಎಲ್ಲ ಆಸ್ಪೆಕ್ಟ್ಸ್ ಅನ್ನ ಒಬ್ಬ ಮೆಂಟರ್ ಕರೆಕ್ಟ್ ಮಾಡ್ತಾರೆ ಅಂತ ನನಗೆ. ಸುಮಾರು ಎಷ್ಟು ಮಾರ್ಕ್ ಬರ್ದಿರ್ಬೋದು? ನಾನೊಂದು 70 to 80 ಬರ್ದಿದ್ದೀನಿ. 5ರಿಂದ 6 ಮಾರ್ಕ್ ಬರೆಯೋದಕ್ಕೆ ಹುಡುಗರು ಎದುರ್ಕೊಂತಾರೆ. ನಾನು ವೀಕ್ಲಿ 2 ಬರೀತಾ ಇದ್ದೆ. ವೆರಿ ಗುಡ್. ಸೊ ಮಾರ್ಕ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಟಿಗ್ರಲ್ ಪಾರ್ಟ್. ಹಾಗಾಗಿ ಈಗ ನೀವು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಪಾಸ್ ಆದ್ಮೇಲೆ ನಿಮಗೆ ಒಂದು ಬಾಧ್ಯತೆ ಇರುತ್ತೆ. ಬಾಧ್ಯತೆ ಇದು ನನ್ನ ಕಡೆಯಿಂದ ಆರ್ಡರ್ ಅಲ್ಲ, ಆಬ್ವಿಯಸ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡಬಲ್ಲೆ. ನನ್ನ ರಿಕ್ವೆಸ್ಟ್ ಅಂದ್ರೆ, ಇಲ್ಲಿ ಬಹಳ ಜನ ಚಿಕ್ಕ ಚಿಕ್ಕ ಹುಡುಗರು ಅವರ ಒಂದು ಕನಸು ಪ್ರಿಪರೇಷನ್ ಹಿಡ್ಕೊಂಡು ಕೆಲವರು ಪೇರೆಂಟ್ಸ್ ತುಂಬಾ ಕಷ್ಟದಲ್ಲಿ ಫಂಡಿಂಗ್ ಮಾಡಿ ಓದಿಸ್ತಿದ್ದಾರೆ. ಅವರು ಮುಂದೊಂದ್ ದಿನ ನಿಮ್ ತರ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋಗ್ಬೇಕು, ಇನ್ಫ್ಯಾಕ್ಟ್ JEE ಕ್ಲಿಯರ್ ಮಾಡ್ಬೇಕು, ನೀಟ್ ಕ್ಲಿಯರ್ ಮಾಡ್ಬೇಕು, ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಬಿಡುವು ಸಮಯದಲ್ಲಿ ನೀವು ಬಂದ್ಬಿಟ್ಟು ಇಲ್ಲಿರೋ ಹುಡುಗರಿಗೆ ನೀವು ಡೆಫಿನೆಟ್ಲಿ ಒಂದಿಷ್ಟು ಸರಿ ವರ್ಕ್ಶಾಪ್ ಗಳನ್ನ, ಯಾವ್ದು ಸರಿ ದಾರಿ ಯಾವ್ದು ತಪ್ಪು ಅಂತ ಅನ್ಬಿಟ್ಟು ನೀವು ಇದನ್ನ ಮೋಟಿವೇಟ್ ಮಾಡೋದು ಒಂದು ಬಾಧ್ಯತೆ ನಾನು ಇದನ್ನ ಕೇಳ್ತಿದ್ದೀನಿ. ಕೊನೆಯದಾಗಿ ನೀವೇನಾದ್ರೂ ಹೇಳೋದಿದ್ರೆ ಕೌಸ್ತುಭ್, ಯಾರಿಗಾದ್ರೂ ನೀವು ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲಾದ್ರಲ್ಲೂ, ಅಂಡ್ ಕಿಡ್ಸ್ ಗೆ ನೀವೇನಾದ್ರೂ ಒಂದು ಕಿವಿ ಮಾತು ಧ್ಯೇಯ ಹೇಳ್ಬೇಕಂದ್ರೆ ನೀವು, ಇಟ್ಸ್ ಆಲ್ ಯುವರ್ಸ್. ಸಜೆಷನ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದೆ, ನಾರ್ತ್ ಇಂಡಿಯನ್ಸ್ ಡಾಮಿನೇಷನ್ ಇದೆ, ಅವ್ರ ರೆಪ್ರೆಸೆಂಟೇಷನ್ ಜಾಸ್ತಿ ಇದೆ. ಡಾಮಿನೇಷನ್ ಅನ್ನೋದಕ್ಕಿಂತ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಪ್ರತಿಫಲ ಸಿಗ್ತಾ ಇದೆ. ಸೊ ನಮಗೂ ಯಾಕೆ ಆ ತರ ಸಿಗ್ಬೇಕಂದ್ರೆ, ನಾವು ಸ್ವಲ್ಪ ನಮ್ಮ ಸಣ್ಣ ವಯಸ್ಸಿಂದಾನೇ ನಾವು ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಈಗೇನ್ ಕಾರ್ಪೊರೇಟ್ ಪ್ರಥಮ್ ಇನಿಷಿಯೇಟಿವ್ ಏನಿದೆ ಅಲ್ಲ, ಸೊ ನಾನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಜಾಯಿನ್ ಆದ್ರೆ ಏನೋ ನಿಮಗೆ ಒಂದು, ನೀವು PU ಮುಗಿಸೋ ಅಷ್ಟರಲ್ಲಿ ನಿಮಗೆ ಒಂದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ನಾನು ಯಾವ ಸ್ಟ್ರೀಮ್ ಅಲ್ಲಿ ಹೋದ್ರೆ ನಾನು ಅಚೀವ್ ಮಾಡಬಲ್ಲೆ. ಸೊ ಹಾಗಾಗಿ ಎಲ್ಲೇ ಹೋದ್ರು ನೀವು ಕರೆಕ್ಟ್ ಡಿಸೈಡ್ ಮಾಡೋಗ್ರಿ. ಯಾಕಂದ್ರೆ ನನಗಿಲ್ಲಿ ಪರ್ಸನಲ್ ಮೆಂಟರಿಂಗ್ ಸಿಕ್ತು ಒಬ್ನೇ ಅದನ್ನು. ಸೊ ಆತರ ನಿಮಗೆ ಇಲ್ಲಿ ಆಪರ್ಚುನಿಟೀಸ್ ಇದೆ. ಇನ್ನೊಂದು, ಎಕ್ಸ್ಟರ್ನಲ್ ಆಗಿ ಅಥವಾ ಯಾರೋ ಒಬ್ರು ಏನೋ ಹೇಳ್ತಾರೆ ಅಂದ ತಕ್ಷಣ ಡಿಮೋಟಿವೇಟ್ ಆಗ್ಬೇಡ್ರಿ, ಯಾರ ಮಾತು ಕೇಳಬೇಡ್ರಿ. ನಾನು ಆಗ್ಲೇ ಹೇಳ್ದಂಗೆ ಮೇಕ್ ಇನ್ ಸೈಲೆಂಟ್ ಲೆಟ್ ಯುವರ್ ಸಕ್ಸಸ್ ರೋರ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನೇ ಪ್ರಿಪರೇಷನ್ ಆದ್ರೂ, ನಿಮ್ಗೆ ಏನೇ ಇನಿಷಿಯೇಟಿವ್ ಇದ್ರು ಸೈಲೆನ್ಸ್ ಅಲ್ಲೇ ಮಾಡ್ರಿ. ಯಾರಿಗೂ ನಿಮ್ ಫ್ಯಾಮಿಲಿ, ನಿಮ್ ತಂದೆ ತಾಯಿ ನಿಮಗೆ ಗೊತ್ತಿರಲಿ ಅಷ್ಟೇ. ಸೊ ಯಾರಿಗೂ ಹೇಳ್ಬೇಡ್ರಿ, ಅದು ನಿಮ್ಗೆ ಎಷ್ಟೆಲ್ಲ ಪ್ರೆಷರ್ ಬಿಲ್ಡ್ ಮಾಡುತ್ತೆ. ಅಂಡ್ ಥ್ಯಾಂಕ್ಸ್ ಬಂದ್ಬಿಟ್ಟು ಫಸ್ಟ್ ನಿಮಗೆ ಹೇಳ್ಬೇಕು ಸರ್ ನಾನು, ಯಾಕಂದ್ರೆ ನನಗ್ ಒಂದ್ ಐಡಿಯಾನೇ ಇದ್ದಿಲ್ಲ ಹೇಗ್ ಕವರ್ ಮಾಡ್ಬೇಕು ಸಿಲೆಬಸ್ ನ. ಆಬ್ವಿಯಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಒಂದ್ ಎಪ್ಟಿಕ್ ಅಂತಾನೆ ಅಂತಾರೆ, ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್. UPSC ಬಂದಾಗ ಕ್ರ್ಯಾಕ್ ಮಾಡಕ್ ಆಗಲ್ಲ, 4-5 ವರ್ಷ ಕೂರ್ತಾರೆ. ಇವನ್ ಕ್ಲಾಟ್ ಅಲ್ಲಿ ತುಂಬಾ ರಿಪೀಟರ್ಸ್ ಇದ್ದಾರೆ. ಬಟ್ ನಾನ್ ಕಾಲೇಜ್ಗೂ ಹೋಗ್ಲಿಲ್ಲ ಆಕ್ಚುಲಿ. ಆ ಕಾನ್ಫಿಡೆನ್ಸ್ ನೀವು ನನಗೆ ಕೊಟ್ರಿ. ಇಲ್ಲ, ನಾನ್ ನಿನಗ್ ಮಾಡಿಸ್ತೀನಿ,
ನಾನು ಹೇಳ್ದಂಗ್ ಮಾಡೋ, ಈ ತರ ಎಲ್ಲ ಮಾಡಿದ್ರಿ ಸರ್. ಪರ್ಸನಲ್ ಮೆಂಟರಿಂಗ್ ನಿಮ್ಮಿಂದ ಸಿಕ್ತು. ಸೊ ಹಾಗಾಗಿ ನಾನೀಗ ಏನ್ ಕರೆಂಟ್ ಅಫೇರ್ಸ್ ನನಗೆ ಪ್ರಾಬ್ಲಮ್ ಅನ್ಕೊಂಡಿದ್ದ ಅದೀಗ ಇವತ್ತು ನನಗೆ ಈಸಿ ಆಯ್ತು. ಆಲ್ಮೋಸ್ಟ್ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗೆದೆ. ಅಂಡ್ ಲೀಗಲ್ ರೀಸನಿಂಗ್ ಅಲ್ಲೂ ನಾನು ಔಟ್ ಆಫ್ 40 32 ಏನೋ ಬಂತು. ಆ ತರ ನಿಮಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ನ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಮಾವ, ಅವರೇ ತಗೊಂಬಂದಿದ್ ಫಸ್ಟ್ ಫ್ಲಾಟ್ ಅನ್ನ, ಚನ್ನಬಸಪ್ಪ ಅವರು, ನಮ್ಮ ತಂದೆ ಮಹೇಶ್ವರಪ್ಪ ಅವರು, ಮತ್ತೆ ನಮ್ಮ ತಾಯಿ, ಇವರೆಲ್ಲ ಸಪೋರ್ಟ್ ಇತ್ತು. ನಮ್ಮ ಅಕ್ಕ ಅವರೆಲ್ಲ ಯಾರು ನನಗೇನು ಫೋರ್ಸ್ ಮಾಡ್ಲಿಲ್ಲ. ಇಲ್ಲ ನೀನ್ ಕ್ರಾಕ್ ಮಾಡ್ಲೇಬೇಕು ಏನಿಲ್ಲ, ನಿಮ್ ಪ್ರಯತ್ನ ನೀವ್ ಮಾಡ್ತಾ ಇದೀಯ, ಅದು ಬಿದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ತುಂಬಾ ಆಪರ್ಚುನಿಟಿ ಲೈಫ್ ಅಂದ್ರೆ ಮಕ್ಳಿಗೆ ಯಾರು ಪ್ರೆಷರ್ ಹಾಕ್ಬೇಡ್ರಿ. ಅವ್ರ ಪೊಟೆನ್ಶಿಯಲ್ ಇದ್ದಷ್ಟು ಅವ್ರು ಮಾಡ್ತಾರೆ. ಸೊ ಹಾಗಾಗಿ ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೌಸ್ತುಬ್. ನಿಮ್ಮ ಸ್ಕೆಡ್ಯೂಲ್ ತುಂಬಾ ಬಿಸಿ ಇದೆ. ಯಾಕಂದ್ರೆ ನಾನು ಇವಾಗ ಕೌಸ್ತುಬ್ ಇಂದ ಆಲ್ರೆಡಿ ಕ್ಲಾಸಸ್ ಆನ್ಲೈನ್ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಮಧ್ಯದಲ್ಲಿ ಟೇಕನ್ ಟೈಮ್ ಟು ಗೈಡ್ ಕಿಡ್ಸ್. ಎಷ್ಟೋ ಜನ ಏನಾಗುತ್ತೆ, ಟಾಪ್ ಆದ ತಕ್ಷಣ ಅವರಿಗೆ ತಲೆ ಮೇಲೆ ಹಿಡ್ಕೊಂಡ್ ಬಂದ್ಬಿಡುತ್ತೆ. ನಾನು 18 ಅವರ್ ಓದಿದೆ ಕಣ್ರಿ, ನಾನು ಚಿಕ್ಕರಿಂದ ಜಾಣ ಕಣ್ರಿ, ಇವೆಲ್ಲ ಬಿಟ್ಟಿ ಬಿಲ್ಡಪ್ ಗಳನ್ನ ಕೊಡ್ತಿರ್ತಾರೆ. ನಮ್ ಹುಡುಗ ಮುಕ್ತವಾಗಿ ನ್ಯಾಯವಾಗಿ ನಿಮ್ ಮುಂದೆ ಹೇಳಿದಾನೆ. ಅವನು ಕೂಡ ಮೀಡಿಯಂ ಆಗಿ ಓದ್ತಿದ್ದಂತೆ. ಅದಾದ್ಮೇಲೆ ಅವನಿಗೂ ಕೂಡ ಒಂದಿನ ಜ್ಞಾನೋದಯ ಆಯ್ತಂತೆ. ಅದಾದ್ಮೇಲೆ ಅವನು ಕೂಡ ಕಷ್ಟ ಬಿದ್ದು ಓದಿದಾನೆ. ಅವನು ಕೂಡ ಎಕ್ಸಾಮ್ ಅಲ್ಲಿ ಓದ್ಬೇಕಾದ್ರೆ ಭಯ ಆಗ್ತಿತ್ತು, ಅವನಿಗೂ ಡಿಮೋಟಿವೇಟ್ ಆಗ್ತಿತ್ತು. ಅವೆಲ್ಲದ್ರಿಂದ ಹೆಂಗ್ ಬಂತ ಅಂತ. ಸೊ ಈಸ್ ನಾಟ್ ಎ ಸೂಪರ್ ಮ್ಯಾನ್, ಬಟ್ ಡೆಫಿನೆಟ್ಲಿ ಟುಡೇ ಈಸ್ ಒನ್ ಆಫ್ ದ ವೆರಿ ಫೇಮಸ್ ಪರ್ಸನ್ ಇನ್ ದಾವಣಗೆರೆ ಅಂಡ್ ಎ ಸೆಲೆಬ್ರಿಟಿ ಟು. ಹಾಗಾಗಿ ನಿಮ್ಮ ಹೆಜ್ಜೆನಲ್ಲಿ, ನಿಮ್ಮ ಒಂದು ಸಕ್ಸಸ್ ಅಲ್ಲಿ ಬಹಳ ಜನ ನಡೀಲಿ ಅಂತ ನಾನು ಆಶಿಸ್ತಾ, ಫ್ಯೂಚರ್ ಅಲ್ಲಿ ನಿಮಗೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ, ಎಲ್ಲದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿ, ನೀವು ತುಂಬಾ ಒಂದು ಎತ್ತರಕ್ಕೆ ಬೆಳಿಲಿ, ಸಾವಿರಾರು ಜನ ಮಕ್ಕಳಿಗೆ ನೀವು ಎಜುಕೇಶನ್ ಓದಿಸ್ಲಿ ಅಂತ ಅನ್ಬಿಟ್ಟು ನಾನು ಅದನ್ನ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.